ಓಕೆ ಮಾಸ್ಟರ್ಸ್, ಇವತ್ತು ನಾವು ವಿಶೇಷವಾದ ಒಂದು ಅನಾಥ ಚಕ್ರ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹಾರ್ಟ್ ಚಕ್ರ. ಸೊ ಇದಕ್ಕೂ ಮುಂಚೆ ನಾವು ಮೂಲಾಧಾರ, ಸ್ವಾದಿಷ್ಠಾನ ಮತ್ತೆ ಮಣಿಪುರ ಮೂರು ನಾವು ಮುಕ್ತಾಯ ಮಾಡಿದ್ದೀವಿ. ಓಕೆ, ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ, ಸಂಪೂರ್ಣ ಚಿಕಿತ್ಸಾ ವಿಧಾನ. ಸೊ ಈ ಮೂರು ಭೌತಿಕ ಚಕ್ರಗಳು ನೆನ್ಪಿಟ್ಕೊಳ್ಳಿ. ಈಗ ಮಧ್ಯ ಚಕ್ರ ಇದು ಅನಾಥ ಚಕ್ರ, ಹಾರ್ಟ್ ಚಕ್ರ, ಹೃದಯ ಚಕ್ರ ಇದು ಮಧ್ಯದಲ್ಲಿರುತ್ತೆ. ಈ ಕಡೆ ವಿಶುದ್ಧ ಚಕ್ರದಿಂದ ಮೇಲೆ ಇವೆಲ್ಲ ಆಧ್ಯಾತ್ಮಿಕ ಚಕ್ರಗಳು. ಮೂರು ಮೂರು ಚಕ್ರಗಳು ಆಧ್ಯಾತ್ಮಿಕ. ಈ ಅನಾಥ ಚಕ್ರ ಕೆಳಗಡೆ ಅಂದ್ರೆ ನಮ್ಮ ನಾಭಿಯಿಂದ ಕೆಳಗಡೆ ಇರುವಂತವು ಇವೆಲ್ಲ ಲೋಯರ್ ಚಕ್ರಾಸ್ ಅಂತ ಕರಿತೀವಿ. ಇದೆಲ್ಲ ಹೈಯರ್ ಚಕ್ರಾಸ್. ಆಯ್ತಾ? ಇಲ್ಲಿಂದ ವಿಶುದ್ಧ ಚಕ್ರದಿಂದ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಸೊ ಮಧ್ಯದಲ್ಲಿರೋದು ಬ್ರಿಡ್ಜ್. ಈ ಬ್ರಿಡ್ಜ್ ಇದು ದಾಟಿದ್ರೇನೆ ಇಲ್ಲಿಗೆ ಹೋಗೋದು. ಆಯ್ತಾ? ಸೊ ಅದಕ್ಕೋಸ್ಕರ ಈ ಅನಾಥ ಚಕ್ರ ಬಹಳ ಇಂಪಾರ್ಟೆಂಟ್ ಅಲ್ವಾ. ಈಗ ಬ್ರಿಡ್ಜ್ ದಾಟಿದ್ರೇನೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತೀವಿ ಅಲ್ವಾ. ನಾವು ಈ ಕಡೆ ಇದೆ ಅಂತ ತಿಳ್ಕೊಳ್ಳಿ. ನಾವು ಆ ಕಡೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಮಧ್ಯದಲ್ಲಿ ಒಂದು ನದಿ ಪ್ರವಾಹ ಇದೆ. ಅಂದ್ರೆ ನದಿ ಪ್ರವಾಹ ಏನಂತಂದ್ರೆ ಅದೊಂದು ನಿಮ್ಮ ಜೀವನ ಅಂತ ತಿಳ್ಕೊಳ್ಳಿ. ಆ ಜೀವನದಲ್ಲಿ ಪ್ರಾಪಂಚಿಕದಿಂದ ಆಧ್ಯಾತ್ಮಿಕ ಒಲಪಕ್ಕೆ ಹೋಗ್ಬೇಕಂದ್ರೆ ಇದು ಚೆನ್ನಾಗಿ ಕೆಲಸ ಮಾಡ್ಬೇಕು. ಇದು ಕೆಲಸ ಮಾಡಿದ್ರೇನೆ ನಿಮ್ಮನ್ನು ಬಿಡತ್ತೆ. ಇಲ್ಲ ಅಂದ್ರೆ ನೀವು ಒಳಗಡೆ ಅಂದ್ರೆ ಕೆಳಗಡೆ ಇರ್ತೀರ ಅಷ್ಟೇ. ಯಾವಾಗ್ಲೂ ಯಾವಾಗ್ಲೂ ಈ ಗೊಂದಲೆ, ಈ ಪ್ರಪಂಚವೇ ನಿಮ್ಗೆಲ್ಲ ಪ್ರಪಂಚನೇ ಕಾಣಿಸ್ತಾ ಇರ್ತದೆ. ಬೆಳಗ್ಗೆ ಇದ್ರೆ ದುಡ್ಡೇನಾಯ್ತು, ಅವ್ರೇನಾಯ್ತು, ಇವ್ರೇನಂದ್ರು, ನನಗೆ ನನ್ನ ಹತ್ರ ಇಷ್ಟಿತ್ತು, ನಾನು ಇರೋ ಕಲ್ಕೊಂಡೆ, ಮತ್ತೆ ಅವ್ರೇನೋ ಕೆಟ್ಟದಾಗ ಮಾತಾಡಿದ್ರು, ಮತ್ತೆ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಕೈ ವರ್ಕ್ ಮಾಡ್ತಾ ಇಲ್ಲ, ಕಾಲು ವರ್ಕ್ ಮಾಡ್ತಾ ಇಲ್ಲ, ತಲೆಯಲ್ಲಿ ತುಂಬಾ ಬಿಸಿ ಆಗ್ತಾ ಇದೆ. ಇದೇ ಸಾಕಾಗತ್ತೆ ನಮಗೆ. ಇಡೀ ಪ್ರಾಪಂಚಿಕನೇ ಒಂಚೂರು ಅಂದ್ರೆ ಇಲ್ಲೇನಾಗತ್ತೆ, ದೇಹ ಮನಸ್ಸು ಇದರಲ್ಲಿ ಸಿಗಾಕೊಂಡಿತ್ತು ನಾವು ಅಷ್ಟೇ. ನಾವು ಅಲ್ಲಿಂದ ಪ್ರಯಾಣ ಮಾಡ್ಬೇಕು ಮೇಲೆ. ಆಯ್ತಾ? ದೇಹವನ್ನು ದಂಡಿಸಬೇಕು, ದೇಹವನ್ನು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೋಬೇಕು, ಪೋಷಣೆ ಕೊಡಬೇಕು. ಪೋಷಣ ದಂಡಿಸೋದು ಎಲ್ಲ ಅಂದ್ರೆ ಪರಿಶ್ರಮ ಎಲ್ಲ ದೇಹ ಕೊಡ್ತಾ ಮನಸ್ಸನ್ನು ಶಾಂತಿ ಮಾಡ್ಕೋಬೇಕು. ಮನಸ್ಸನ್ನು ಹೆಚ್ಚು ಗೊಂದಲಕ್ಕೆ ಬಿಡಬಾರ್ದು. ಈ ಅರಿಸೆಡ್ ವರ್ಗಲ್ಲಿ ಹೆಚ್ಚು ಮಾಡ್ಕೊಳೋದು ಇದಲ್ಲ, ಇದೆಲ್ಲನೂ ಕಡಿಮೆ ಮಾಡ್ತಾ ಬರಬೇಕು. ಅಂದ್ರೆ ಮನಸ್ಸನ್ನು ಶಾಂತಿಗೊಳಿಸ್ಕೊಂಡು ಮನಸ್ಸನ್ನು ಶೂನ್ಯ ಮಾಡೋದು. ಅದರ ಅದರ ಕೆಲಸನೂ ನಾವು ಮಾಡಲೇಬೇಕಾಗತ್ತೆ. ಈ ಎರಡನ್ನು ಒಂದು ಒಂಥರ ಸಮತುಲ್ಯವಾಗಿ ಇಟ್ಕೊಳ್ಬೇಕಂದ್ರೆ ಈ ಮೂರು ಚಕ್ರಗಳು ಕೆಳಗಡೆ ಮೂರು ಚಕ್ರಗಳು ಓಪನ್ ಆಗಬೇಕು. ಅವು ಬ್ಯಾಲೆನ್ಸ್ ಆಗಬೇಕು, ಬ್ಲಾಕ್ ಆಗಬಾರ್ದು. ಅಲ್ಲಿ ಶಕ್ತಿ ಪ್ರವಾಹ ಆಗ್ಬೇಕು ಚೆನ್ನಾಗಿ. ಆಯ್ತಾ? ಮತ್ತೆ ನಮ್ಮ ಆರೋಗ್ಯ ಸಮಸ್ಯೆಗಳು ಬರೋದು ಈ ಮೂರು ಚಕ್ರಗಳಿಂದನೇ, ನೆನಪಿಟ್ಕೊಳ್ಳಿ. ಅನೇಕ ಸಮಸ್ಯೆಗಳು ರೈಟ್ ಫ್ರಮ್ ರೈಟ್ ಫ್ರಮ್ ನಮ್ಮ ಯಾವುದು ಬ್ಯಾಕ್ ಪೇನ್ ಆಗಲಿ, ಸೊಂಟೆ ನೋವಾಗಲಿ, ಮೊಣಕಾಲು ಅಂದರೆ ಯಾವ್ದ್ಯಾವುದು ನೀ ಪೇನು, ನೀ ಜಾಯಿಂಟ್ಸು, ಏನೇ ಸಮಸ್ಯೆಗಳು ಬರಲಿ, ಇನ್ನು ನಿಮಗೆ ವೀಕ್ನೆಸ್ ಆಗಲಿ, ರಕ್ತ ಅಂದರೆ ರಕ್ತಪೋಟ ಸಮಸ್ಯೆಗಳು, ಡಯಾಬಿಟಿಸು ಎಲ್ಲನೂ ಬರೋದು ಈ ಮೂರು ಚಕ್ರಗಳ ಆ ಅಸಮರ್ಪಕವಾಗಿ ಕೆಲಸ ಮಾಡೋದು. ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಅಸಮತುಲ್ಯವಾಗಿ ಕೆಲಸ ಮಾಡೋದು. ಇವನ್ನು ಸರಿಪಡಿಸಿಕೊಂಡು ನಾವು ಮೇಲೆ ಬರಬೇಕು. ಎಲ್ಲಿಗೆ? ನಾವು ಆಧ್ಯಾತ್ಮಿಕ ಕಡೆ ಹೋಗ್ಬೇಕಂದ್ರೆ. ಆಯ್ತಾ? ಈ ಮೂರೇ ಸರಿ ಇಲ್ಲ ಅಂದ್ರೆ ನಾವು ಇನ್ನೇನು ಹೋಗ್ತೀವಿ ಮೇಲೆ. ಅದಕ್ಕೆ ತಕ್ಕ ಆ ಮೂರು ಚಕ್ರಗಳನ್ನು ಸಮರ್ಪಕವಾಗಿ ಕೆಲಸ ಮಾಡ್ಸಕ್ಕೆ, ಸಮತುಲ್ಯವಾಗಿ ಕೆಲಸ ಮಾಡಕ್ಕೆ, ಓಪನ್ ಮಾಡಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ ಈಗಾಗಲೇ ಟೆಕ್ನಿಕ್ಸ್ ಅಲ್ಲಿ ಹೇಳಿದ್ವಿ. ದಯವಿಟ್ಟು ಪಾಲನೆ ಮಾಡಿ. ಅಂಡ್ ಆಲ್ಸೋ ಮೆಡಿಟೇಷನ್ ಈಸ್ ಮಸ್ಟ್ ಎವ್ರಿ ಡೇ. ಧ್ಯಾನ ಅಂದ್ರೆ ಇಷ್ಟು ಟೆಕ್ನಿಕ್ಸ್ ಹೇಳಿದ್ವಲ್ಲ, ಇವೆಲ್ಲ ಹೆಂಗೆ ಅಂತಂದ್ರೆ ನಾವು ಪ್ರಯಾಣ ಮಾಡಕ್ಕೆ ವಿಧ ವಿಧ ಪರಿಕರಗಳು. ಆಯ್ತಾ? ಒಂದೇ ಪ್ರಯಾಣ ಆಗೋದಿಲ್ಲ ಅಂದ್ರೆ ಇವು ತಗೋಲಿ, ಇದು ಹೆಲ್ಪ್ ತಗೋಲಿ. ಅದಕ್ಕೆ ನಾವು ಅನೇಕ ಚಿಕಿತ್ಸೆಗಳು ಹೇಳ್ತಾನೆ ಇರ್ತೀವಿ ಪ್ರತಿನಿತ್ಯ. ಶಿವಂಬು ಚಿಕಿತ್ಸೆಯಿಂದ, ಮುದ್ರಾ ಚಿಕಿತ್ಸೆಯಿಂದ, ಆಕುಪ್ರಚಾರದಿಂದ ಎಲ್ಲಾ ಕಡೆ ಕವರ್ ಮಾಡ್ತೀವಿ. ಧ್ಯಾನ ಮಾಡ್ತೀವಿ. ಓಕೆ, ಧ್ಯಾನ ಒಂದೊಂದು ದಿವಸ ನಮ್ಮ ಮನಸ್ಸು ಚೆನ್ನಾಗಿದ್ರೆ, ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿದ್ರೆ, ದೇಹ ಆರೋಗ್ಯ ಚೆನ್ನಾಗಿದ್ರೆ, ಯಾವ ಹೊಟ್ಟೆ ನೋವಿಲ್ಲ, ಕಾಲು ನೋವಿಲ್ಲ, ಕೈ ನೋವಿಲ್ಲ, ಏನಿಲ್ಲ ಅಂದ್ರೆ ತುಂಬಾ ಚೆನ್ನಾಗಾಗ್ತದೆ ಧ್ಯಾನ. ಇಲ್ಲ ಅಂದ್ರೆ ಅದೆಲ್ಲ ಸರಿಪಡಿಸ್ಕೊಂಡಕ್ಕನೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಗಿರ್ತದೆ, ಯಾರೋ ಬಂದು ಎಬ್ಬಿರಿಸಿದ್ದಾರೆ. ಬನ್ನಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಮನೆ ಡಿಮ್ಯಾಂಡು, ಇಲ್ಲ ಆಚೆ ಕಡೆ ಡಿಮ್ಯಾಂಡು, ಆ ಜಾಬ್ ಡಿಮ್ಯಾಂಡು, ಕೆಲಸನೋ ಏನೋ ಒಂದು ಬಂದು ಅಲ್ಲಿ ನಿಮ್ಮ ಧ್ಯಾನ ಕಟ್ಟೋಯ್ತು. ಹೀಗಿರ್ತದೆ ನಮ್ಮ ಲೈಫ್. ಆಯ್ತಾ? ಇದು ನಮ್ಮ ನಿಜವಾದ ಪ್ರಾಕ್ಟಿಕಲ್ ಲೈಫ್ ಹೇಳ್ತಾ ಇದ್ದೀನಿ ನಾನು, ನೆನ್ಪಿಟ್ಕೊಳ್ಳಿ.
ಇದಕ್ಕೂ ಏನು ಉತ್ತರ ಅಂದರೆ ಇದಕ್ಕೇನು ಪರಿಹಾರಗಳಂತ ನೋಡಕ್ ಹೋದ್ರೆ ಧ್ಯಾನ ಆಗಿಲ್ಲ. ಓಕೆ, ಯು ಹ್ಯಾವ್ ಮುದ್ರಾ, ಯು ಹ್ಯಾವ್ ಆಕ್ಯುಪ್ರೆಷರ್, ಯು ಹ್ಯಾವ್ ಅರೋಮಥೆರಪಿ, ಯು ಹ್ಯಾವ್ ಕ್ರಿಸ್ಟಲ್ ಥೆರಪಿ, ಯು ಹ್ಯಾವ್ ಬ್ರೀತಿಂಗ್ ಟೆಕ್ನಿಕ್. ಏನು ಮಾಡ್ಕೊತೀರಾ? ಆಹಾರಗಳು, ಇಂಥ ಆಹಾರಗಳೇ ಸೇವನೆ ಮಾಡಿ, ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಆ ಚಕ್ರ. ಆ ಆ ರೀತಿಯಲ್ಲಿ ನಾವು ಲಾಸ್ಟು ಕೆಲವೇ ಕ್ಲಾಸಸ್ಗಿಂತ ನಾವು ಹೇಳ್ತಾ ಬಂದಿದ್ದೀವಿ. ಈ ಚಕ್ರಗಳ ಆಕ್ಟಿವೇಶನ್ಗೂ ಏನು ಮಾಡಬೇಕಂತ ಅನೇಕ ಟೆಕ್ನಿಕಲ್ ಹೇಳ್ತಾ ಬಂದ್ವಿ. ಇವತ್ತಿನ ಚಕ್ರ ನಾವು ತಿಳ್ಕೊತಾ ಇರೋದು ಎಸ್ಪೆಷಲಿ, ಓಕೆ, ಏನು ಚಕ್ರ ಇದು ನಾವು ತಿಳ್ಕೊತಾ ಇರೋದು? ಇದು ಅನಾಥ ಚಕ್ರ. ಅದು ಮಧ್ಯದಲ್ಲಿರೋದು. ಇದು ಆಕ್ಟಿವೇಟ್ ಆದರೆ ಸಾಕು, ನೇರವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಶುರು ಆಗ್ಬಿಡ್ತದೆ. ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ಏನಂತಂದ್ರೆ, ಪ್ರಧಾನವಾಗಿ ನೆನ್ಪಿಟ್ಕೊಳ್ಳಿ, ನಾನು ಆತ್ಮ ಅಂತ ನಿವಾಸ ಮಾಡೋದು, ನಾನು ಆತ್ಮ ಪದಾರ್ಥ ಅಂತ ನಿನ್ನ ಜೀವನ ಕೊನಸಾಗಿಸೋದೇ ಆಧ್ಯಾತ್ಮಿಕತೆ. ಆ ಸ್ವಲ್ಪ ಒಲಪಿದೆ ನೋಡಿ, ಆ ಇನ್ಕ್ಲಿನೇಷನ್ ಅಂತ ಹೇಳ್ತೀವಿ ನಾವು. ಆತ್ಮದ ಕಡೆ ಒಲಪು, ಆತ್ಮದ ಕಡೆ ವಿಚಾರ, ಆತ್ಮ ವಿಚಾರಣ, ಆತ್ಮದ ಅರಿವು ತಗೊಂಡಕ್ಕೆ ನಾನು ಪ್ರಯತ್ನ ಮಾಡಿದಿರೆ, ಅದು ಬೇಕಾಗಿರೋದು ಮನಸ್ಸು ಶೂನ್ಯ ಆಗಲೇಬೇಕು. ಇಲ್ಲಾಂದ್ರೆ ಆತ್ಮದ ಕಡೆ ಪ್ರಯಾಣ ಆಗೋದಿಲ್ಲ. ಆತ್ಮಕಥವೇ ಆಧ್ಯಾತ್ಮಿಕತ. ಅರ್ಥ ಆಯ್ತಾ? ನಮ್ಗೆ ಆದಿ ಯಾವುದು? ನಮಗೂ ಆದಿ ಅಂತಂದ್ರೆ ಮೊದಲನೇದಾಗಿ ನಾವು ಎಲ್ಲಿಂದ ಸೃಷ್ಟಿಯಾಗಿದ್ವಿ? ಆತ್ಮದ ಸೃಷ್ಟಿಯಾಗಿದೆ. ಅದರ ಕತೆ, ಅದರ ಸ್ಟೋರಿ, ಅದರ ಜೀವನ, ಆ ಪಯಣ, ಅದನ್ನೇ ಆಧ್ಯಾತ್ಮಿಕ ಪ್ರಯಾಣ ಅಂತ ಕರಿತೀವಿ ನಾವು. ಅದು ಶುರು ಆಗ್ಬೇಕಂದ್ರೆ ಈ 3 ಚಕ್ರಗಳು ದಾಟಿ ಈ ಮಧ್ಯ ಚಕ್ರ ಕ್ರಾಸ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು. ಆಯ್ತಾ? ಓಕೆ, ಈ ಮಧ್ಯ ಚಕ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಈ 8 ಚಕ್ರ ಅನಾಥ ಚಕ್ರ. ಅನಾಹತ ಅಂದ್ರೆ ಸೈಲೆನ್ಸ್, ನೆನ್ಪಿಟ್ಕೊಳ್ಳಿ, ನೋ ಸೌಂಡ್, ಅದನ್ನೇ ಅನಾಥ ಅಂತ ಕರಿತೀವಿ ನಾವು. ಅನಾಥ ಅಂದ್ರೆ ನೋ ಸೌಂಡ್, ಅಲ್ಲಿ ಸೌಂಡ್ ಯಾವುದಿಲ್ಲ, ಓನ್ಲಿ ಸೈಲೆನ್ಸ್, ಮೌನ. ತುಂಬಾ ಮೌನ ಮುನಿಗಳು ಇರ್ತಾರೆ. ಅವರು ಈ 3 ಚಕ್ರಗಳು ದಾಟಿರ್ತಾರೆ. ಅವರು ಯಾವುದೇ ಮನಸ್ಸು ಚಂಚಲವಿಲ್ಲದೆ, ಆಯ್ತಾ, ಯಾವ ಮನಸ್ಸು ಚಂಚಲ ಇಲ್ಲ, ಸುಮ್ಮನೆ ಕೂತಿರ್ತಾರೆ ಅಷ್ಟೇ, ಏನು ಧ್ಯಾನನೂ ಮಾಡೋದಿಲ್ಲ, ಮೌನ ಮಾತ್ರ ವಹಿಸ್ತಾರೆ ಅಷ್ಟೇ. ಅದು ಮೌನ ಮುನೀಸ್ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಆ ಮೌನ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗತ್ತೆ, ಎಸ್ಪೆಷಲಿ ಅನಾಥ ಚಕ್ರ. ಆಯ್ತಾ? ಹೆಚ್ಚು ಮಾತಾಡೋದೇನಿಲ್ಲ, ಹೆಚ್ಚು ಕೆಲಸಗಳು ಮಾಡೋದಿಲ್ಲ, ಹೆಚ್ಚು ಮಾತಾಡೋದು ಇಲ್ಲ ಹೇಳ್ಬೇಕಂದ್ರೆ. ಆ ರೀತಿಯಲ್ಲಿ ಈ ಚಕ್ರವನ್ನು ನಾವು ಪೋಷಣೆ ಮಾಡಬೇಕು. ಸೊ ಈ ಚಕ್ರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಲಕ್ಷಣಗಳು ಹೇಳ್ತೀನಿ. ಈ ಲಕ್ಷಣಗಳಿಗೆ ನಿಮಗೆ ಎಸ್ ಅಂತ ಬರುತ್ತಾ ಆನ್ಸರು, ನೋ ಅಂತ ಬರುತ್ತಾ ನೀವು ನೋಡ್ಕೊಳ್ಳಿ. ಎಲ್ಲದಕ್ಕೂ ಎಸ್ ಎಸ್ ಅಂತ ಬಂದ್ರೆ ನಿಮ್ಮ ಅನಾಥ ಚಕ್ರ ಓಪನ್ ಆಗಿಲ್ಲ, ಬ್ಲಾಕ್ ಆಗಿದೆ ಅಂತ ಅರ್ಥ, ಅಸಮತೋಲ್ಯವಾಗಿದೆ ಅಂತ ಅರ್ಥ. ಎಲ್ಲ ಕ್ವಶನ್ಸ್ ನಾನು ಏನಂತ ಈ ಲಕ್ಷಣಗಳು ಇದೆಯಾ ಇಲ್ಲ ಅಂತ, ಈ ಲಕ್ಷಣಗಳು ನನ್ನಲ್ಲಿ ಇಲ್ಲ ಅಂತ ಬಂದ್ರೆ, ನೋ ಅಂತ ಬಂದ್ರೆ, ನಿಮ್ಮ ಅನಾಥ ಚಕ್ರ ಸಂಪೂರ್ಣವಾಗಿ ಸಮತುಲ್ಯಗೊಳಿಸ್ಕೊಂಡಿದೆ, ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ನೆನ್ಪಿಟ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮೊದಲನೇ, ನಾನು ಪ್ರೀತಿಯನ್ನು ವ್ಯಕ್ತಪಡಿಸಕ್ಕೆ ಕಷ್ಟಪಡ್ತಾ ಇದ್ದೀನಿ. ಅಂದ್ರೆ ಇನ್ನೊಬ್ಬರ ಮೇಲೆ, ನನ್ನ ಮೇಲೆ ನನಗೆ ಇನ್ನೊಬ್ಬರ ಮೇಲೆ ಪ್ರೀತಿ ವ್ಯಕ್ತಪಡಿಸೋಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಪ್ರೀತಿ ಅಂದ್ರೆ ನನಗೆ ಇಷ್ಟ ಆಗ್ತಾ ಇಲ್ಲ. ಎಸ್ ಆರ್ ನೋ ನೀವು ಬರ್ಕೋರಿ. ನೆಕ್ಸ್ಟ್, ಇನ್ನೊಂದು, ಯಾವುದೇ ಅಂದ್ರೆ ಇನ್ನೊಬ್ಬರು ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿರ್ತಾರೆ, ಅವ್ರನ್ನು ಹೇಳಬೇಕಂತ ಅಲೋವೆ ಮಾಡೋದಿಲ್ಲ ನಾವು. ಅಂದ್ರೆ ಅವ್ರು ಏನಾದರೂ ವ್ಯಕ್ತಪಡಿಸ್ಬೇಕಂದ್ರೆ ನಾವು ಅವ್ರಿಗೂ ಪರ್ಮಿಷನ್ ಕೊಡೋದಿಲ್ಲ. ಮತ್ತೆ ನನ್ನ ಒಳಗಡೆ ಇರೋದು ಅವ್ರಿಗೆ ವ್ಯಕ್ತಪಡಿಸೋದು ಇಲ್ಲ, ಇನ್ನೊಬ್ರಿಗೆ ವ್ಯಕ್ತಪಡಿಸೋಕ್ಕೂ ನಾವು ಕಷ್ಟಪಡ್ತಾ ಇರ್ತೀವಿ. ಎಸ್ ಆರ್ ನೋ ಬರ್ಕೊಳ್ಳಿ. ನೆಕ್ಸ್ಟ್, ಆಮೇಲೆ ಇನ್ನೊಂದು ಏನಾಗತ್ತಂದ್ರೆ, ಸೊ ನನ್ನ ಸುತ್ತು ಅಂತಂದ್ರೆ ಒಂಥರ ನಮ್ಮ ಹೃದಯ ಸುತ್ತು ನಾವೇನು ಮಾಡ್ಕೊಂಡಿರ್ತೀವಿ ಅಂದರೆ ಒಂದು ಗಟ್ಟಿ ಒಂಥರ ಗೋಡೆ ಥರ ಕಟ್ಕೊಂಡಿರ್ತೀವಿ. ಅಂದರೆ ಯಾರಿಗೂ ಜೊತೆಗೆ ಕನೆಕ್ಷನ್ ಮಾಡ್ಕೊಳಕ್ಕೆ, ಸಂಬಂಧ ಇಟ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಅಕ್ಕಪಕ್ಕ ಅವ್ರ ಜೊತೆಗೆ ಮಾತಾಡೋದಿಲ್ಲ. ಅಕ್ಕಪಕ್ಕ ಮನೆ ಆಗಲಿ, ಅಕ್ಕಪಕ್ಕ ಫ್ರೆಂಡ್ಸ್ ಆಗಲಿ, ಯಾರ ಜೊತೆಗೆ ಮಾತಾಡೋಕೆ ಇಷ್ಟಪಡೋದೇ ಇಲ್ಲ ನಾವು. ಇದು ಎಸ್ ಆರ್ ನೋ ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್, ಇನ್ನೊಂದು ಏನಾಗತ್ತಂದ್ರೆ, ನಾವು ಇನ್ನೊಬ್ಬರ ಮೇಲೆ ಅಸೂಯೆ ಇಟ್ಕೊಂಡಿರ್ತೀವಿ. ಅಸೂಯೆ ಅಂದರೆ ಹೇಗಂತಂದ್ರೆ, ಅವರು ಚೆನ್ನಾಗಿ ಬೆಳೀತಾ ಇದ್ರೆ ಅವ್ರ ಮೇಲೆ ಅಸೂಯೆ, ನನಗಿಲ್ಲ ಅಂತ ಅಸೂಯೆ. ಅವ್ರ ಕಾರ್ ಇದೆಯಾ, ನನ್ನ ಕಾರ್ ಇಲ್ಲ, ನನಗೆ ಅಸೂಯೆ ಅವ್ರ ಮೇಲೆ. ಅದು ಇಲ್ಲ ಇಂತಾನ, ಇಲ್ಲ ಇದೆಯಾ, ಎಸ್ ಆರ್ ನೋ, ಹೌದಾ ಇಲ್ಲ ನೀವು ಬರ್ಕೊಳ್ಳಿ. ನೆಕ್ಸ್ಟ್, ನನ್ನಲ್ಲಿ ಒಂಥರ ಹೇಗೆ ಅಂದರೆ, ಇಂದಿನ ಇಂದಿನ ಆಗೋಗಿರೋಂಥ ಘಟನೆಗಳಿಂದ, ಇಂದಿನ ಆಗೋಗಿರೋಂಥ ನಷ್ಟಗಳಿಂದ, ಆಯ್ತಾ, ಆಗೋಗಿರೋ ನಷ್ಟಗಳಾಗಲಿ
ನಿಮ್ಮ ಎಮೋಷನಲ್ ಬ್ರೇಕ್ಔಟ್ಸ್ ಅಂತಂದ್ರೆ ನಿಮ್ಮ ಭಾವೋದ್ರೇಕಗಳ ಆ, ನಷ್ಟತೆ ಇದಕ್ಕೆ ಮುಂಚೆ ಆಗಿರ್ತದೆ. ಅಂದ್ರೆ ಏನೋ ಒಂದು ಕಷ್ಟ ಬಂದು ಹೋಗಿರ್ತದೆ. ಯಾವುದೋ ಸಂಬಂಧಗಳಲ್ಲಾಗ್ಲಿ ಇನ್ನೊಂದಾಗ್ಲಿ, ಮತ್ತೆ ಏನೋ ಒಂದು ಬಿಸಿನೆಸ್ ಮಾಡೋದು ಇನ್ನೊಂದರಲ್ಲಿ ಲಾಸ್ ಆಗಿರ್ತೀವಿ. ಅದರಿಂದ ನಾವು ಆಚೆ ಕಡೆ ಬರ್ತಾ ಇಲ್ಲ, ಆಚೆ ಕಡೆ ಬರಂಗ ಸಾಧ್ಯವಾಗ್ತಾ ಇಲ್ಲ. ಓಕೆ, ಅಲ್ಲೇ ಸಿಗಾಕೊಂಡಿದ್ರಿ, ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ಎಸ್ ಅನ್ನೋ ಬರ್ಕೊಳ್ಳಿ. ಆಮೇಲೆ ನನ್ನ ಮೇಲೆ ನನಗೆ ಪ್ರೀತಿ ತುಂಬ ಕಡಿಮೆ ಇದೆ. ನಾನು ಯಾವಾಗಲೂ ನನ್ನ ಬಗ್ಗೆ ನಾನು ಒಂಥರ ಆ, ಆ, ಹೊಗಳೋದಲ್ಲ, ಒಂಥರ ನಾನು ನಾನೇ ಯಾವಾಗಲೂ ಒಂಥರ ಕೆಟ್ಟದಾಗಿ ಭಾವಿಸ್ತಾ ಇರ್ತೀನಿ, ಕೆಟ್ಟದಾಗಿ ಪದಗಳು ಬಳಸ್ತಾ ಇರ್ತೀನಿ ನಾನು. ನಾನು ಹಂಗೆ, ನಾನು ವೇಸ್ಟು, ನಾನು ಯಾವುದಕ್ಕೂ ಯೂಸ್ ಇಲ್ಲ, ನನ್ನ ರೂಪ ಸರಿ ಇಲ್ಲ, ನನ್ನ ಕೆಲಸಗಳು ಸರಿ ಇಲ್ಲ, ನನ್ನ ಆಲೋಚನೆಗಳು ಸರಿ ಇಲ್ಲ, ನಾನು ಯಾರು ಪ್ರೀತಿ ಮಾಡಲ್ಲ. ನಾವು ಕ್ರಿಟಿಸೈಸ್ ಮಾಡ್ಕೊಂಡು ತುಂಬ ಕ್ರಿಟಿಸೈಸ್ ಮಾಡ್ಕೊತಾ ಇರ್ತೀವಿ ನೋಡಿ. ಸೊ ಅದು ಅದನ್ನು ಏನಂತ ಆ ರೀತಿ ನಿಮಗೆ ಇದೆಯಾ ಇಲ್ಲ ಅದು ನೀವು ಬರ್ಕೊಳ್ಳಿ. ಆಮೇಲೆ ನಾನು ಆ, ಪ್ರೀತಿಸಲ್ಲ ಇದು, ನಾನು ಕ್ಷಮಿಸಲ್ಲ. ಅಂದರೆ ನಾನು ಕ್ಷಮಾಭಾವ ನನಗಿಲ್ಲ. ಅಂದರೆ ಏನಾದರೂ ನಾನು ತಪ್ಪು ಮಾಡಿದ್ದೇನೆ ಅಂದರೆ, ಇನ್ ಕೇಸ್, ಸೊ ನಿಮ್ಮ ಹಿಂದಿನ ಸಮಯದಲ್ಲಿ ಆಗಲಿ ಈಗಾಗಲಿ ಏನಾದ್ರು ತಪ್ಪುಗಳು ಮಾಡಿದರೆ ನಾನು ಕ್ಷಮಿಸ್ಕೋಬೇಕು ಫಸ್ಟು. ಫಾರ್ಗಿವ್ ಮೈ ಸೆಲ್ಫ್. ಆಯಿತಾ? ಇನ್ನು ಬೇರೆಯವರು ಏನಾದ್ರು ತಪ್ಪುಗಳು ಮಾಡಿದರೆ ನಮ್ಮ ಜೀವನದಲ್ಲಿ, ಆ ತಪ್ಪುಗಳಿಂದ ನಾವು ಸ್ವಲ್ಪ ನೋವು ತಿಂದರೆ ನಾನು ಅವ್ರನ್ನು ಕ್ಷಮಿಸಬೇಕು. ಇದು ಇದೆಯಾ ಇಲ್ಲ ನಿಮ್ಮಲ್ಲಿ, ಅದು ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟ್, ಆಮೇಲೆ ಯಾವಾಗಲೂ ನಾನು ಆ, ಒಂಥರ ಲೋನ್ಲಿ ಆಗಿರ್ತೀನಿ, ಅಂದರೆ ಒಂಟಿಯಾಗಿರ್ತೀನಿ. ನನಗೆ ಹೆಚ್ಚಿನ ಜನದಲ್ಲಿ ಸೋಷಿಯಲ್ ಕನೆಕ್ಷನ್ಸ್ ಇಟ್ಕೊಳೋದಿಲ್ಲ. ಯಾವಾಗ ಒಂಟಿಯಾಗಿರೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ನೋಡಿ. ಎಲ್ಲ ಜನರಲ್ಲಿ ಅಂದರೆ ಎಲ್ಲರ ಜೊತೆಗೆ ಹೋಗೋದು, ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳು ನಡೆಸೋದು, ಅದು ನಿಮ್ಗೆ ಇಷ್ಟ ಇಲ್ಲ. ಅದು ಇದೆಯಾ ಇಲ್ಲ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಆಮೇಲೆ ನೆಕ್ಸ್ಟು, ನನ್ನಲ್ಲಿ ಹೃದಯ ಸಂಬಂಧಿತ ಈ ಶ್ವಾಸಕೋಶಗಳ ಸಂಬಂಧಿ ವ್ಯಾಧಿಗಳು ಇದೆಯಾ ಇಲ್ಲ ಇದೆಯಾ ಇದು ಬರ್ಕೊಳ್ಳಿ. ಆಯ್ತಾ? ಸೊ ಇಷ್ಟು ಬರ್ಕೊಂಡ್ರೆ ಇದಕ್ಕೆಲ್ಲ ನಿಮ್ಮ ಆನ್ಸರ್ಸು ನೀವು ಚೆಕ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಯಾರಿಗೂ ಹೆಚ್ಚಿನ ಹೆಚ್ಚಿನ ಪ್ರಶ್ನೆಗಳಿಗೆ, 80% ಪ್ರಶ್ನೆಗಳಿಗೆ ಎಸ್ ಅಂತ ಬಂದರೆ ನಿಮಗೆ ಈ ಚಕ್ರ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಈ ಚಕ್ರ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಅಸಮತೋಲಿತವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಓಕೆ, ಸರಿಪಡಿಸ್ಕೊಳ್ಳೋಕ್ಕೆ ಅನೇಕ ಟೆಕ್ನಿಕ್ಸ್, ಇದನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಅನೇಕ ಟೆಕ್ನಿಕ್ಸು. ಇದು ಓಪನ್ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? ಪ್ರಧಾನವಾಗಿ ಮೂರು ವಿಷಯಗಳು. ಏನದು? ಒಂದು ಲವ್, ಕಂಪ್ಯಾಷನ್ ಆ್ಯಂಡ್ ಇನ್ನು ಹೇಳ್ಬೇಕಂದ್ರೆ ಎಮೋಷನಲ್ ಹೀಲಿಂಗ್. ಅಂದರೆ ಒಂದು ಪ್ರೀತಿ, ಎರಡನೇದು ದಯ, ಜಾಲಿ, ಕರುಣ, ಮೂರನೇದು ಹೇಳಿದ್ರೆ ಮೂರನೇದು ಬಂದು ನಮ್ಮ ಭಾವೋದ್ರೇಕಗಳ ಚಿಕಿತ್ಸೆ. ಆಯ್ತಾ? ಯಾವುದು ಹೆಚ್ಚು ಭಾವೋದ್ರೇಕಗಳು ನಾವು ಒಳಗಾಗೋದಿಲ್ಲ. ಆಯ್ತಾ? ಸೊ ಈ ಮೂರು ನಮ್ಮ ಜೀವನದಲ್ಲಿ ಭಾಗವಾಗತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ನಾವು ಹೊಂದ್ತೀವಿ. ತಿರ್ಗಾ ಅಂದರೆ ಒಟ್ಟೋಗಿದ್ರೆ ಮತ್ತೆ ತಿರ್ಗಾ ವಾಪಸ್ ತಗೊಂಡು ಬರ್ತೀವಿ. ಯಾವಾಗಂದ್ರೆ ಈ ಚಕ್ರ ಆಕ್ಟಿವೇಟ್ ಆದರೆ ಬರ್ತದೆ, ಇಲ್ಲ ಅಂದರೆ ಬರೋದಿಲ್ಲ. ಅದರಿಂದ ನಾವು ತುಂಬ ಸಫರ್ ಆಗ್ತಾ ಇರ್ತೀವಿ ಲೈಫಲ್ಲಿ. ಸೊ ಅದಕ್ಕೂ ಪ್ರಧಾನವಾಗಿ ಚಿಕಿತ್ಸೆಗಳು ಕೊಡ್ತಾ ಹೋಗ್ತೀವಿ. ಸೊ ಏನೇನು ಚಿಕಿತ್ಸೆಗಳು ಹಿಂದಿನ ಸಮಯದಲ್ಲಿ ನಾವು ತಿಳ್ಕೊಂಡಿದ್ವಿ, ಮುದ್ರಾ ಚಿಕಿತ್ಸೆ ಆಗಲಿ, ಆಕುಪ್ರೆಷರ್ ಆಗಲಿ, ಕ್ರಿಸ್ಟಲ್, ಅನೇಕ ಚಿಕಿತ್ಸೆ. ಮೊದಲನೇದಾಗಿ ಮುದ್ರಾ ಥೆರಪಿ ನೋಡ್ಕೊಳ್ಳಿ. ಸೊ ಮುದ್ರಾ ಥೆರಪಿಯಲ್ಲಿ ನಾವು ಪಾಲನೆ ಆಗ್ತಾ ಮಾಡಬೇಕಾಗಿರೋಂಥ ಒಂದು ಅದ್ಭುತ ಚಿಕಿತ್ಸೆ ಏನು ಅಂತ ತಿಳ್ಕೊಳ್ಳೋಣ. ಮುದ್ರಾ ಥೆರಪಿಯಲ್ಲಿ ಸಿಂಪಲ್ ಒಂದು ಮುದ್ರಾ ನೋಡ್ಕೊಳ್ಳಿ. ಈಗ ಈ ಎರಡು ಇಲ್ಲಿ ಟಚ್ ಮಾಡ್ಕೊಳ್ಳಿ, ಎಲ್ಲರೂ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡೋದಲ್ಲ. ಹೀಗೆ ಎರಡು ಮಣಿಕಟ್ಟು ಟಚ್ ಆಗತ್ತೆ, ಮತ್ತೆ ಹೆಬ್ಬೆರಳು ಟಚ್ ಆಗತ್ತೆ, ಕಿರುಬೆರಳು ಟಚ್ ಆಗತ್ತೆ, ಎಲ್ಲ ಮಿಕ್ಕಿದ ಬೆರಳು ಓಪನ್ ಆಗಿರುತ್ತೆ. ಇದು ಲೋಟಸ್. ಆಯ್ತಾ? ತಾಮರ ಹೂ ಇದೆಲ್ಲ, ಸೊ ಲೋಟಸ್ ಪುಷ್ಪ ಆ ರೀತಿ ಹೀಗಿರುತ್ತೆ. ಇದನ್ನು ನೇರವಾಗಿ ನಿಮ್ಮ ಹೃದಯ ಚಕ್ರದಲ್ಲಿ ಇಟ್ಕೊಳ್ಳಿ, ಮಧ್ಯದಲ್ಲಿ, ಚೆಸ್ಟ್ ಮಧ್ಯದಲ್ಲಿ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಹಾಯಾಗಿ ಕೂತ್ಕೊಂಡು, ಸೊ ಡೀಪ್ ಬ್ರೀತಿಂಗ್ ತಗೊಂತ ಬಿಡ್ತಾ ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ದಿನ ಒಂದು 45 ನಿಮಿಷ, ಅಂದರೆ 15 ನಿಮಿಷ ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ. ಓಕೆ, ಇದು ಮಾಡ್ಕೊಳ್ಳುವಾಗ ನಾವು ಇನ್ನೂ ಎರಡು ಟೆಕ್ನಿಕಲ್ ಜೋಡಿಸ್ಕೋಬೋದು ಈ ಜೊತೆಗೆ. ಏನಂತಂದರೆ, ಇಲ್ಲಿ ಈಗ ಇಟ್ಕೊಂಡು ಡೀಪ್ ಬ್ರೀತಿಂಗ್ ತಗೊಂತ, ಆ ಡೀಪ್ ಬ್ರೀತಿಂಗ್ ತಗೊಂಡ ಸಮಯದಲ್ಲಿ ಅಲ್ಲಿ ಗ್ರೀನ್ ಕಲರ್, ಅಂದರೆ ಹಸಿ ಕಲರ್, ಆಯಿತಾ? ಸೊ ಹಸಿ ಬನ್ನೆ. ಸೊ ಅದು ಏನಾಗುತ್ತೆ, ಅಲ್ಲಿ ಫಿಲಪ್ ಆಗ್ತಾ ಇದೆ. ಅಂದರೆ ಆ ಅನಾಥ ಚಕ್ರದಲ್ಲಿ ಈ ಗ್ರೀನ್ ಕಲರು ಸೊ ತುಂಬೋಗ್ತಾ ಇದೆ, ವ್ಯಾಪಿಸ್ತಾ ಇದೆ ಅಂತಲೂ ಊಹಿಸ್ಕೋಬೋದು ಬೇಕಾದ್ರೆ. ಈಗ ಹಾಗೆ ಕಣ್ಣುಗಳು ಮುಚ್ಚಿ ಒಂದು ಬೀಜ ಮಂತ್ರವನ್ನು ಹೇಳ್ಬೋದು. ಇದಕ್ಕೆ ಸಂಬಂಧಿತ ಬೀಜ ಮಂತ್ರ ಏನಾಗತ್ತಂದ್ರೆ ನೋಡ್ಕೊಳ್ಳಿ. ದೀರ್ಘ ಶ್ವಾಸ, ಯಂ.
ಶ್ವಾಸ ಬಿಡಿ, ರಿಲ್ಯಾಕ್ಸ್ ಆಗಿ, ಮತ್ತೆ ಸ್ವಲ್ಪ ವಿರಾಮ, ಶ್ವಾಸ ಗಮನಿಸ್ಕೊಳ್ಳಿ, ಮತ್ತೆ ದೀರ್ಘ ಶ್ವಾಸ. ಯಂ. ಎಲ್ಲರೂ ಮಾಡ್ತಾ ಹೋಗಿ, 2-3 ಟೈಮ್ಸ್ ಮಾಡಿ. ಎಲ್ಲರೂ ಸುಮ್ಮನೆ ನೋಡೋದಲ್ಲ, ಮಾಡಬೇಕು. ಪ್ರಾಕ್ಟೀಸ್ ಬ್ರಿಂಗ್ಸ್ ಪರ್ಫೆಕ್ಷನ್. ನಾನು ಓಕೆ ಹೇಳೋವರೆಗೂ ಎಲ್ಲರೂ ಮಾಡಿ. ಇನ್ನೊಂದು 1 ನಿಮಿಷ, ಲಾಸ್ಟ್ 1 ಮಿನಿಟ್. ಓಕೆ, ಈಗ ನಿಧಾನವಾಗಿ ನಾರ್ಮಲ್ ಕಂಡೀಷನ್ ಬನ್ನಿ, ನಾರ್ಮಲ್ ಪೊಸಿಷನ್ ಬನ್ನಿ. 2 ಕೈಯಲ್ಲಿ ಬಿಡ್ತಾ, ಬೇಕಾದ್ರೆ 2 ಕೈಯಲ್ಲಿ ತಗೊಂಡು ನಿಮ್ಮ ಕಣ್ಣು ಮೇಲೆ ಮುಚ್ಚಿಕೊಂಡು ನಿಧಾನವಾಗಿ ಕಣ್ಣು ತಿರಿಬಹುದು. ಆ ರೀತಿ ಬನ್ನಿ. ಎಸ್. ಈಗ ಇಲ್ಲಿ ಬೀಜ ಮಂತ್ರವನ್ನು ಪ್ರಾಕ್ಟೀಸ್ ಮಾಡಿ ನೋಡಿ, ಎಷ್ಟಿದೆ, ಎಂತ ಅದ್ಭುತ. ಆಯ್ತಾ? ಸೊ ಮುದ್ರಾ, ಬೀಜ ಮಂತ್ರ, ವಿಜುವಲೈಸೇಷನು, ಬ್ರೀದಿಂಗು ಎಲ್ಲ ಒಂದೇ ಸರಿ. ಆಯ್ತಾ? ಈಗ ಮಾಡ್ಕೊಂಡ್ರೆ ಯಾಕೆ ಚಕ್ರ ಆಕ್ಟಿವೇಟ್ ಆಗಲ್ಲ ಹೇಳಿ? ಹ್ಮ್. ಆಮೇಲೆ ಬೀಜ ಮಂತ್ರಗಳು ಕೆಳಗಡೆಯಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ ಅಲ್ವಾ? ಸೊ ಏನಂತದ್ದು? ಲಂ, ವಂ, ರಂ ಮುಗೀತು. ಈಗ ಎಂ, ನೆಕ್ಸ್ಟ್ ಹಂ, ನೆಕ್ಸ್ಟ್ ಓಂ. ಓಕೆ, ಫೈನಲ್ ಆಗೋವರೆಗೂ ಹೋಗುತ್ತೆ. ಇರ್ಲಿ. ಸೊ ಈಗ ನೆಕ್ಸ್ಟ್ ಆಕುಪ್ರೆಷರ್ ನೋಡ್ಕೊಳ್ಳಿ. ನೋಡಿದ್ರ ಆಕುಪ್ರೆಷರ್ ಎಲ್ಲ ಮತ್ತೆ ಎಲ್ಲ ಪಾಯಿಂಟ್ಗಳು ನಾನು ಎಲ್ಲ ಚಕ್ರಗಳನ್ನು ಇಲ್ಲಿ ಗುರುತಿಸಿದ್ದೀನಿ. ಆಯ್ತಾ? ಮೊದಲನೇ ಚಕ್ರ ನೋಡ್ಕೊಳ್ಳಿ. ಇದು ಏನ್ ಚಕ್ರ? ಇದು ಮೂಲಾಧಾರ, ಯೂರಿನ್ ಬ್ಲಾಡರಿ ಪಾಯಿಂಟ್. ಎಲ್ಲಿದೆ? ಎಲ್ಲಿರೋದು ಇದು? ಉಂಗರ ಬೆರಳು, ಮಧ್ಯ ಬೆರಳು, ಮಧ್ಯ. ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಬಂದ್ರೆ, ಸ್ಟ್ರೈಟ್ ಬಂದ್ರೆ ಇದು ಕಿಡ್ನಿ ಪಾಯಿಂಟ್. ಇದು ಯಾವುದಕ್ಕೆ? ಸ್ವಾದಿಷ್ಠಾನ. ನೆಕ್ಸ್ಟ್ ಇಲ್ಲಿ ಬನ್ನಿ. ಈ ಮನಕೆಟ್ಟಿಂದ ಈ ಈ ಅರ್ಧವ ಅಂದ್ರೆ ನಮ್ಮ ಅಂಗೈಗೆ ಅರ್ಧ ಹಾಕೊಂಡ್ರೆ ಈ ಮನಕೆಟ್ಟಿಂದ 1/3 ಅಲ್ಲಿರೋದು ಈ ಪಾಯಿಂಟ್. ಇದು ಹೊಟ್ಟೆ ಪಾಯಿಂಟ್, ಇದು ಸ್ಟಮಕ್ ಪಾಯಿಂಟ್ ಅಂತ ಹೇಳ್ಬೋದು. ಇದೇ ನಮಗೆ ಇಲ್ಲಿ ಪ್ಯಾನ್ಕ್ರಿಯಾಸ್ ಪಾಯಿಂಟ್ ಇದು. ಆಯ್ತಾ? ಇಲ್ಲಿ ಗ್ರಂಥಿಯಲ್ಲಿದೆ. ಸೊ ಇದು ಇದು ಸೋಲಾರ್ ಪ್ಲೆಕ್ಸಸ್, ಮಣಿಪುರ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬನ್ನಿ. ಇಲ್ಲಿ ಮಣಿಕಟ್ಟು ಮತ್ತೆ ಇದು ಹೆಬ್ಬೆರಳು. ಇದು ಫುಲ್ ತಗೊಂಡ್ರೆ, ಇಲ್ಲಿ ಅರ್ಧ ತಗೊಂಡ್ರೆ ಇಲ್ಲಿಂದ 1/3 ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ. ಆಯ್ತಾ? ಈ ಪಾಯಿಂಟು ಹಾರ್ಟ್ ಚಕ್ರ, ಅನಾಥ ಚಕ್ರ. ಓಕೆ, ಹಾರ್ಟ್ ಪಾಯಿಂಟ್ ಇದು. ನೋಡ್ಕೊಳ್ಳಿ ಹೆಂಗ್ ಮಾಡ್ಬೇಕಿದು. ಈಗ ಪ್ರಾಕ್ಟೀಸ್ ಮಾಡೋಣ. ಈಗ ಪ್ರೆಸ್ ಮಾಡ್ತಿರಲ್ಲ, ಪ್ರೆಸ್ ಮಾಡುವಾಗ ಈಗ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿ 5 ಸೆಕೆಂಡ್ ಇಟ್ಕೋಬೇಕು. ಆ ಪ್ರೆಸ್ಸಿಂಗ್ ಟೈಮಲ್ಲಿ ರಿಲೀಸ್ ಮಾಡುವಾಗ, ಶ್ವಾಸ ರಿಲೀಸ್ ಮಾಡುವಾಗ ರಿಲೀಸ್ ಮಾಡಿ ಅಷ್ಟೇ. ಪ್ರೆಸ್ ಮಾಡಿ ಹಾಗೆ ಒಂದು 2-3 ಕೌಂಟ್ ಇಟ್ಕೊಳ್ಳಿ. ಬ್ರೀತಿಂಗ್ ಹೋಲ್ಡ್ ಮಾಡಿ, ಪರವಾಗಿಲ್ಲ. ಸೊ ಪ್ರೆಸ್ ಮಾಡುವಾಗ ಬ್ರೀತಿಂಗ್ ತಗೋಬೇಕು, ಹೋಲ್ಡ್ ಮಾಡಬೇಕು, ಮತ್ತೆ ರಿಲೀಸ್ ಮಾಡುವಾಗ ಬ್ರೀತಿಂಗ್ ಅಂದರೆ ಎಕ್ಸಲೇಷನ್. ಆಯ್ತಾ? ನಿಶ್ವಾಸ ಆಗತ್ತೆ. ನೋಡ್ಕೊಳ್ಳಿ. ನಾವು ಸ್ಟಾರ್ಟ್. ಎಲ್ಲರೂ ಮಾಡಿ, ಒಂದು 5 ಬಾರಿ ಮಾಡಿ. ಯಾವಾಗ ಪ್ರೆಸ್ ಮಾಡ್ತಿರೋ ಬ್ರೀತ್ ತಗೊಂತಾ ಇದ್ರಿ, ಇನ್ಹಲೇಷನ್. ಅಲ್ಲಿ ಹೋಲ್ಡ್ ಮಾಡುವಾಗ ಬೇಕಂದ್ರೆ ಅನಾಥ ಚಕ್ರದಲ್ಲಿ ಗ್ರೀನ್ ಲೈಟ್ ಊಹಿಸ್ಕೊಳ್ಳಿ. ಓಕೆ, ಈ ರೀತಿ ಮಾಡಿ. ಇನ್ನು 3 ಬಾರಿ ಮಾಡಿ ಎಲ್ಲರೂ. ಎಸ್, ಕಮ್ ಟು ನಾರ್ಮಲ್ ಪೊಸಿಷನ್. ಓಕೆ, ಕೈಗಳು ಬಿಡಿ. ನೋಡಿ ಈಗ ಇಲ್ಲೇನಾಗುತ್ತಂದ್ರೆ ಇನ್ನೊಂದು ಟೆಕ್ನಿಕ್ಕು. ಇದೇ ಪ್ಲೇಸಲ್ಲಿ ಒಂದು ಹೆಸರು ಬೆಲೆ, ಓಕೆ, ಗ್ರೀನ್ ಗ್ರಾಮ್ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಇಟ್ಬಿಡಿ.
ಇಟ್ಬಿಟ್ಟು ಒಂದು ಟೇಪ್ ಹಾಕಿ, ಮೆಡಿಕಲ್ ಟೇಪ್ ಅಂತ ಸಿಗುತ್ತೆ ನೋಡಿ. ಆ, ನಿಮ್ಮ ಮೆಡಿಕಲ್ ಶಾಪ್ ಹೋದ್ರೆ ಮೆಡಿಕಲ್ ಟೇಪ್ ಕೊಡ್ತಾರೆ. ಅದು ಮತ್ತೆ ಪ್ಲಾಸ್ಟರ್ ಹಾಕೋಬೇಡಿ, ಪ್ಲಾಸ್ಟಿಕ್ ಟೇಪ್ ಅಲ್ಲ. ಓಕೆ, ಅದನ್ನು ಇಲ್ಲಿ ಹಾಕ್ಬಿಟ್ಟು ಒಂದು 3-4 ಗಂಟೆ ಬಿಡಿ, ಇಲ್ಲಾಂದ್ರೆ ಇಡೀ ನೈಟ್ ಬಿಟ್ಬಿಡಿ. ಆಯ್ತಾ? ಇದು ಆಕ್ಟಿವೇಶನ್ ಆಗುತ್ತೆ ಈ ಚಕ್ರ. ಆಯ್ತಾ? ಇದರಿಂದ ಎಷ್ಟು ಲಾಭಗಳು, ಈಗ ನಾನು ಲಕ್ಷಣಗಳು ಹೇಳಿದೆಲ್ಲ, ಎಲ್ಲ ಲಕ್ಷಣಗಳಿಗೆ ನಿಮಗೆ ನೋ ನೋ ಅಂತಾನೆ ಬರ್ತದೆ, ಇನ್ಕ್ಲೂಡಿಂಗ್ ಫಿಸಿಕಲ್ ಹೆಲ್ತ್. ನಿಮ್ಮ ಹಾರ್ಟ್ ಅಂದರೆ ನಿಮ್ಮ ಹೃದಯ, ಲಂಗ್ಸು, ಶ್ವಾಸಕೋಶಗಳು ಎಲ್ಲ ಆರೋಗ್ಯ ಚೆನ್ನಾಗಾಗ್ತದೆ. ನೋಡ್ಕೊಳ್ಳಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಇಲ್ಲಿ ಹೆಸರು ಬೆಲೆ ಇಟ್ಟಿದ್ವಿ, ಹೆಸರು ಬೆಲೆ ಇಟ್ಟು ಕ್ಲೋಸ್ ಮಾಡಿ. ಅದೊಂದು ರೀತಿ ಪ್ರೆಷರ್ ಒಂದು ರೀತಿ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಆಯಿತು ಅಂತ ಅರ್ಥ. ಓಕೆ, ರೈಟ್. ನೆಕ್ಸ್ಟ್ ಏನಕ್ಕೆ ಹೋಗೋಣ ಅಂದರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋಣ. ಒಂದು ಬ್ರೀತಿಂಗ್ ಟೆಕ್ನಿಕ್ ಹೇಳ್ತೀವಿ, ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕೀಗ. ಆಯ್ತಾ? ಆಯಾ ಕೂತ್ಕೊಳ್ಳಿ, ನಿಟಾರಾಗಿ ಕೂತ್ಕೊಂಡು ನಿಮ್ಮ ಎರಡು ಕೈಗಳನ್ನು ಲೋಟಸ್ ಮುದ್ರ ಇಟ್ಕೊಂಡು, ಪದ್ಮ ಮುದ್ರ ಇಟ್ಕೊಂಡು, ಹೀಗೆ ನಮ್ಮ ಅನಾಥ ಚಕ್ರ ಹತ್ರ ಇಟ್ಕೊಂತೀರಂದ್ರೆ ಇಟ್ಕೊಳ್ಳಿ. ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಸಿಂಪಲ್ ಜ್ಞಾನ ಮುದ್ರ. ಆಯ್ತಾ? ಇಲ್ಲ ಅಂದ್ರೆ ವಾಯು ಮುದ್ರ ಇಟ್ಕೊಳ್ಳಿ. ವಾಯು ಮುದ್ರ ಯಾವುದನ್ನ ನಿಮ್ಮ ಇಷ್ಟ, ವಾಯು ಮುದ್ರ, ಇಲ್ಲಾಂದ್ರೆ ಈ ಮುದ್ರ, ಲೋಟಸ್ ಮುದ್ರ ಇಟ್ಕೊಂಡು ಕರೆಕ್ಟಾಗಿ ಹಾರ್ಟ್ ಹತ್ರ. ಓಕೆ, ಅನಾಥ ಚಕ್ರ ಪಾಯಿಂಟ್ ಇನ್ ಬಿಟ್ವೀನ್ ದ ಚೆಸ್ಟ್, ಸೆಂಟರ್ ದ ಚೆಸ್ಟ್. ಓಕೆ, ಇಟ್ಕೊಂಡು ನೆಟಾರ ಕೂತ್ಕೊಳ್ಳಿ, ಕಣ್ಮುಚ್ಚೀಗ. ಈಗ ನಿಧಾನವಾಗಿ ಶ್ವಾಸ ತಗೊಳ್ಳೋದು. ಓಕೆ, ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್, ಡೀಪ್ ಬ್ರೀತಿಂಗ್ ಟೆಕ್ನಿಕ್ ನಾವು ಪಾಲನೆ ಮಾಡೋಣ ಈಗ. ಹಾಯಾಗಿ ಕೂತ್ಕೊಳ್ಳಿ, ಇಡೀ ದೇಹ ಕಂಪ್ಲೀಟ್ ಲೂಸ್ ಮಾಡ್ಕೊಳ್ಳಿ. ಕೈಗಳು ಅಂದರೆ ಮೇಲಿಂದ ಬಂದರೆ ತಲಭಾಗ, ಕಿತ್ತಿಗೆ, ಮತ್ತೆ ಫ್ರಂಟ್, ನಮ್ಮ ಫೇಸು, ಮುಖಭಾಗ, ಭುಜಗಲು, ಎಲ್ಲದನ್ನು ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಎಲ್ಲಿನೂ ಒತ್ತಡ ಇರಬಾರ್ದು. ನಮ್ಮ ಹಿಂಭಾಗ ಅಂತಂದರೆ ಎಸ್ಪೆಷಲಿ ಬೆನ್ನು ಮೂಲೆ, ಚೆಸ್ಟು, ಹೊಟ್ಟೆ, ಸ್ವಾದಿಷ್ಠಾನ ಪ್ರಾಂತ, ಜನಾಂಗಗಳ ಪ್ರಾಂತ, ಹಾಗೆ ತೊಡೆಗಳು, ಸೊಂಟೆ, ಮೊಣಕಾಲು, ಆಮೇಲೆ ಕಾಲು, ಕೆಳಗಡೆ ಪಾದ, ಅಲ್ಲಿರುವಂಥ ಆ್ಯಂಕಲ್ ಎಲ್ಲನೂ ರಿಲ್ಯಾಕ್ಸ್ ಫುಲ್ ರಿಲ್ಯಾಕ್ಸ್ ಆಗಿ. ಈಗ ಮತ್ತೆ ಮೇಲಕ್ಕೆ ಬನ್ನಿ, ನಿಮ್ಮ ಶ್ವಾಸ ಕಡೆ ಗಮನ ಬನ್ನಿ. ಅಲ್ಲಿ ನಿಧಾನವಾಗಿ ಹೇಗೆ ಬ್ರೀತಿಂಗ್ ತಗೋಬೇಕು, 4 ಕೌಂಟಲ್ಲಿ ಬ್ರೀತಿಂಗ್ ಆಗತ್ತೆ. 1 2 3 4 ಅಂತ ಆ ರೀತಿಯಲ್ಲಿ ಅನ್ಕೋಬೇಡಿ, ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ 4 ಕೌಂಟಲ್ಲಿ ಬ್ರೀತಿಂಗ್ ಆಗತ್ತೆ. ಬ್ರೀತಿಂಗ್ ತಗೊಂಡೋ ಸಮಯದಲ್ಲಿ ನಿಮ್ಮ ಊಹೆ ಏನಿರಬೇಕು, ನಾನು ಒಂಥರ ಪ್ರೀತಿ, ಕರುಣ, ದಯ ಇಂಥ ಎಲ್ಲ ಲಕ್ಷಣಗಳು ನನ್ನಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಆ ರೀತಿಯಲ್ಲಿ ನಿಮ್ಮ ಬ್ರೀತಿಂಗ್ ತಗೊಳ್ಳಿ. ಆ ಬ್ರೀತಿಂಗ್ ಸಮಯದಲ್ಲಿ ಇದನ್ನು ಊಹಿಸ್ಕೊಂಡು ಹಾಯಾಗಿ ಅದೊಂದು 4 ಬ್ರೀತಿಂಗ್ ಕೌಂಟಲ್ಲಿ ತಗೊಳ್ಳಿ, ಮತ್ತೆ 4 ಕೌಂಟ್ ಹೋಲ್ಡ್ ಮಾಡೋ ಸಮಯದಲ್ಲಿ ಏನು ಊಹಿಸ್ಕೋಬೇಕು ನಾವು, ಅನಾಥ ಚಕ್ರದಲ್ಲಿ ಗ್ರೀನ್ ಕಲರ್, ಹಸಿ ಕಲರು ಅಲ್ಲಿ ತುಂಬುತ್ತಾ ಇದೆ. ಅಲ್ಲಿಂದ ತುಂಬಿದ ಮೇಲೆ ಮತ್ತೆ ವ್ಯಾಪ್ತಿಸ್ತಾ ಇದ್ರೂ ಊಹಿಸ್ಕೋಬಹುದು ಆ 4 ಕೌಂಟಲ್ಲಿ ಹೋಲ್ಡ್ ಮಾಡುವಾಗ. ಮತ್ತೆ 6 ಕೌಂಟಲ್ಲಿ ಬ್ರೀದಿಂಗ್ ಬಿಡುವಾಗ ಉಚ್ಛ್ವಾಸದಲ್ಲಿ ಏನಾಗುತ್ತೆ, ಆ ಉಚ್ಛ್ವಾಸ ಸಮಯದಲ್ಲಿ 6 ಕೌಂಟಲ್ಲಿ ನನ್ನಲ್ಲಿರುವಂಥ ಕೋಪ, ದ್ವೇಷ, ಪಗ, ಮತ್ತೆ ಭಯ, ಎಲ್ಲ ನಕಾರಾತ್ಮಕ ಲಕ್ಷಣ ಎಲ್ಲಾನು ಆಚೆ ಊಹಿಸ್ಕೋಬೇಕಾಗತ್ತೆ. ನೋ ಸೌಂಡ್. ಹಾಯಾಗಿ ಬಯಸ್ಕೊಳ್ಳಿ, ಎಲ್ಲ ಲಕ್ಷಣಗಳು ನನ್ನಿಂದ ಆಚೆ ಕಡೆ ಹೋಗ್ತಾ ಇದೆ ಅಂತ ಈ ರೀತಿಯಲ್ಲಿ ಮಾಡ್ತಾ ಹೋಗಿ. ಸ್ನೇಹಿತರೆ, 5 ಇದು ಪ್ರತಿ ದಿವಸ 5 6 ನಿಮಿಷ ಮಾಡಬೇಕಾಗತ್ತೆ. ಇಲ್ಲಿ 2 ನಿಮಿಷ ನಾವು ಮಾಡೋಣ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಈ ಬ್ರೀದಿಂಗ್ ಇನ್ ಆಲ್ಸೋ ಅಂದರೆ ನಿಶ್ವಾಸ ಮಾಡುವಾಗ, ಅಂದರೆ ಒಳಗಡೆ ಶ್ವಾಸ ತಗೊಳ್ಳುವಾಗ ನಿಧಾನವಾಗಿ, ಯಾವುದು ದೀರ್ಘ ಅಂದರೆ ಒಂಥರ ಸೌಂಡಿಂದ ತಗೊಳೋದು ಬೇಕಾಗಿಲ್ಲ, ತುಂಬ ನಿಧಾನವಾಗಿ ಬ್ರೀದಿಂಗ್ ತಗೋವಾಗ 4 ಕೌಂಟ್ ಬ್ರೀದಿಂಗ್ ಇನ್. ಈಗ ಎಲ್ಲರ ಪ್ರಕಾರ ಮಾಡ್ತಾ ಹೋಗಿ.
ಶ್ವಾಸ ತಗೊಂಡ ಮೇಲೆ ಅಲ್ಲಿ ನಿಲ್ಲಿಸಿದ್ರೆ ನಿಲ್ಲಿಸಿನ ಒಂದು 4 ಕೌಂಟಲ್ಲಿ ಗ್ರೀನ್ ಕಲರ್ ಅನ್ನು ಅನಾಥ ಚಕ್ರದಲ್ಲಿ ತುಂಬ್ತಾ ಇದೆ, ಅಲ್ಲಿಂದ ವ್ಯಾಪ್ತಿಸ್ತಾ ಇದೆ. ಅದು ಮಾತ್ರ ಸ್ವಲ್ಪ ದೃಶ್ಯೀಕರಣ ಮಾಡ್ತಾ ಹೋಗಿ. ಮತ್ತೆ ನಿಶ್ವಾಸ ಟೈಮಲ್ಲಿ ಎಲ್ಲ ನಕಾರಾತ್ಮತೆ, ನನ್ನಲ್ಲಿ ಏನು ನಕಾರಾತ್ಮತೆ ಎಲ್ಲಾನು ಆಚೆ ಕಡೆ ಶುದ್ಧಿ ಆಗ್ತಾ ಇದೆ, ಆಚೆ ಕಡೆ ಹೋಗ್ತಾ ಇದೆ, ಶುದ್ಧಿ ಆಗ್ತಾ ಇದೆ, ಶುದ್ಧೀಕರಣ ಆಗ್ತಾ ಇದೆ. ಎಲ್ಲರೂ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡಿ. ಕೌಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ. 4 ಕೌಂಟ್ ಹೋಗಿ 6 ಕೌಂಟ್ ಆದ್ರೂ, 6 ಕೌಂಟ್ ಹೋಲ್ಡಿಂಗ್ ಆದ್ರೂ ಬಿಡುವಾಗ ಸ್ವಲ್ಪ ನಿಧಾನವಾಗಿ ಬಿಡಿ. ಹೆಚ್ಚು ಸಮಯ ತಗೋರಿ ಬಿಡುವಾಗ ಮಾತ್ರ, ಅದು ಪ್ರಧಾನವಾಗಿ. ಕೌಂಟ್ ಬಗ್ಗೆ ಡೋಂಟ್ ವರಿ. 4 ಆಯ್ತಾ 6 ಆಯ್ತಾ ಕನ್ಫ್ಯೂಷನ್ ಗೊಂದಲೇ ಬೇಡ. ಇನ್ನೊಂದು ನಿಮಿಷ, ಲಾಸ್ಟ್ 1 ಮಿನಿಟ್. ಈಗ ನಿಧಾನವಾಗಿ 2 ಕೈಗಳನ್ನು ಕಣ್ಮೇಲೆ ಮುಚ್ಚಿಕೊಂಡು 5 ಸೆಕೆಂಡ್ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳು ತೆರೀಬಹುದು. ಸಹಜಸ್ಥಿತಿಗೆ ಬನ್ನಿ ಎಲ್ಲರೂ. ಇದು ಪ್ರತಿ ಬಾರಿ ಬೆಳಗ್ಗೆ ಸಾಯಂಕಾಲ ನೀವು ಮಾಡುವಾಗ 5ರಿಂದ 6 ನಿಮಿಷ ಮಾಡಬೇಕಾಗತ್ತೆ. ಓಕೆ, ಇದೊಂದು ಅದ್ಭುತವಾದ ಚಿಕಿತ್ಸೆ. ರೈಟ್, ನೆಕ್ಸ್ಟ್ ನಾವು ಅಫರ್ಮೇಷನ್ಸ್ ಇಂದ ಹೋಗೋಣ. ಅಂದ್ರೆ ದೃಢೀಕರಣಗಳೇನು, ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡಕ್ಕೆ ದೃಢೀಕರಣಗಳೇನು, ಆಯ್ತಾ? ಅದು ಇಂಗ್ಲೀಷಲ್ಲಿ ಮಾತ್ರ ಇರ್ತವೆ, ಇಂಗ್ಲೀಷಲ್ಲೇ ಹೇಳ್ತೀವಿ, ನೀವು ಬೇಕಂದ್ರೆ ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಆಯ್ತಾ? ಆದರೆ ಈ ದೃಢೀಕರಣ ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಡೈಲಿ ಪ್ರಾಕ್ಟೀಸ್, ಒಂಥರ ಮಂತ್ರ ಥರ, ಆಯ್ತಾ? ಧ್ಯಾನಕ್ಕೆ ಮುಂಚೆ, ಧ್ಯಾನ ಆದ್ಮೇಲೆ ಒಂಥರ ಮಂತ್ರ ಥರ ಚಾಂಟಿಂಗ್ ಮಾಡೋದು, ಆಯ್ತಾ? ಆವಾಗ ನಮ್ಮಲ್ಲಿ ಹೆಚ್ಚು ಪ್ರೀತಿ, ದಯ ಇವೆಲ್ಲ ಭಾವನೆಗಳು, ಆ ಲಕ್ಷಣಗಳು ಹೆಚ್ಚಾಗುತ್ತೆ ಪ್ರಧಾನವಾಗಿ. ಸೊ ನೋಡ್ಕೊಳ್ಳಿ, ಅದೊಂದು ರೀತಿ. ಇನ್ನೊಂದು ಜರ್ನಲ್ ಥರ ತಗೊಂಡು ಬರ್ಕೊಂಡೋದು, ಒಂದೊಂದು 20 ಸರಿ ಬರೆಯೋದು, 21 ಸರಿ ಬರೆಯೋದು. ಸೊ ಅದು ಬರ್ಕೊಂಡವಾಗನೂ ಖಂಡಿತ ನಾವು ಈ ಒಂಥರ ಅಂದರೆ ಗ್ರೀನ್ ಲೈಟ್ ಊಹಿಸ್ಕೊಂಡು ಆ ರೀತಿಯಲ್ಲಿ ಬರ್ಕೊತ ಹೋಗ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಬರೆಯೋದು, ನಂಬರ್ ಆಫ್ ಟೈಮ್ಸ್ ಬರೆಯುವಾಗ ಏನಾಗುತ್ತೆ, ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಡ್ತವೆ. ಓಕೆ, ಆ ರೀತಿಯಲ್ಲಿ ನಮ್ಮಲ್ಲಿ ಬದಲಾವಣೆ ಕಂಡಿರ್ಬೋದು, ಕಾಣಿಸ್ಕೋಬೋದು ಆ ರೀತಿಯಲ್ಲಿ. ಸೊ ಇದು ಪ್ರಧಾನವಾಗಿ ನೀವು ಮಾಡ್ಕೊಳ್ಳಿ. ನೋಡಿ, ಈ ಎರಡು ಪದ್ಧತಿಗಳಲ್ಲಿ ಏನಿದೆ, ಒಂದು ಜನರಲ್ಲಿ ಬರ್ಕೊಳ್ಳೋದಾಗ್ಲಿ, ಇನ್ನೊಂದು ರಿಪೀಟ್ ಮಂತ್ರ ಥರ ಚಾಂಟಿಂಗ್ ಮಾಡೋದಾಗ್ಲಿ, ಇದು ಮಾಡ್ಕೊಳ್ಳಿ. ಅದು ಬೆಳಗ್ಗೆ ಸಮಯದಲ್ಲಿ ಚಾಂಟಿಂಗು ಒಂದು 20 ಸರಿ ಮಾಡ್ಕೋಬಹುದು. ಒಂದೊಂದು ಅಂದ್ರೆ ಇಲ್ಲಿರೋದು 10 ಇರತ್ತೆ. ಈ 10ನ್ನು ಐ ಥಿಂಕ್ ಮಲ್ಲಪ್ಪ ಅವರು 1 ನಿಮಿಷ, ರೈಟ್, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ರೈಟ್, ಈಗ ಈ ರೀತಿಯಲ್ಲಿ ಜರ್ನಲ್ ಬರ್ಕೊಂಡೋದು, ಒಂದೊಂದನ್ನು 10 ಸರಿ ಬರೆಯೋದು, ನಾವೇ ಬರೆಯೋದು. ಎರಡನೇದು ಮಂತ್ರ ಥರ ಚಾಂಟಿಂಗ್ ಮಾಡ್ಕೊಳ್ಳೋದು. ಇಲ್ಲಿ 10 ಇದೆಯಲ್ಲ, ಒಂದೊಂದು 3 ಬಾರಿ ಚಾಂಟ್ ಮಾಡಿ ಸಾಕು. ಏನೇನು ಆಫರ್ಮೇಷನ್ಸು ದೃಢೀಕರಣಗಳು ನೋಡ್ಕೊಳ್ಳಿ, ಬರ್ಕೊಳ್ಳಿ. ಇಲ್ಲಾಂದ್ರೆ ವಿಡಿಯೋ ಬಂದ್ಮೇಲೆ ನಿಧಾನ ಕೂತ್ಕೊಂಡು ಬರ್ಕೊಳ್ಳಿ. ನಂಬರ್ 1, ಒಂದನೇದು, ಐ ಆಮ್ ವರ್ತಿ ಆಫ್ ಲವ್ ಅಂಡ್ ಕೈಂಡ್ನೆಸ್. ನಂಬರ್ 1 ಇದು. 2, ಐ ಗಿವ್ ಅಂಡ್ ರಿಸೀವ್ ಲವ್ ಫ್ರೀಲಿ. 3, ಐ ಓಪನ್ ಮೈ ಹಾರ್ಟ್ ಟು ಕಂಪ್ಯಾಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. 4ನೇದು, ಐ ಫರ್ಗಿವ್ ಮೈ ಸೆಲ್ಫ್ ಅಂಡ್ ಅದರ್ಸ್. 5ನೇದು, ಐ ನರ್ಚರ್ ಮೈ ರಿಲೇಶನ್ಶಿಪ್ಸ್ ವಿತ್ ಲವ್ ಅಂಡ್ ರೆಸ್ಪೆಕ್ಟ್. 6ನೇದು, ಐ ಆಮ್ ಕನೆಕ್ಟೆಡ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. 7ನೇದು, ಐ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಓಪನ್ಲಿ ಅಂಡ್ ಹಾನೆಸ್ಟ್ಲಿ. 8ನೇದು, ಐ ಎಂಬ್ರೇಸ್ ಜಾಯ್ ಅಂಡ್ ಗ್ರಾಟಿಟ್ಯೂಡ್ ಇನ್ ಮೈ ಲೈಫ್. 9ನೇದು,
ಐ ಆಮ್ ಡಿಸರ್ವಿಂಗ್ ಆಫ್ ಹೆಲ್ತಿ ಲವಿಂಗ್ ರಿಲೇಶನ್ಶಿಪ್ಸ್. ಲಾಸ್ಟ್, ಹತ್ತನೇದು, ಐ ರೇಡಿಯೇಟ್ ಲವ್ ಅಂಡ್ ಪಾಸಿಟಿವಿಟಿ ಟು ದೋಸ್ ಅರೌಂಡ್ ಮೀ. ಐ ರಿಪೀಟ್, ಐ ರೇಡಿಯೇಟ್ ಲವ್ ಅಂಡ್ ಪಾಸಿಟಿವಿಟಿ ಟು ದೋಸ್ ಅರೌಂಡ್ ಮೀ. ಇದು ಹತ್ತನೇದು. ಆಯ್ತಾ? ಸೊ ಇದನ್ನು ಈ ರೀತಿಯಲ್ಲಿ ಪಾಲನೆ ಮಾಡಿ. ನೆಕ್ಸ್ಟ್, ಅರೋಮಾ ಥೆರಪಿ ನೋಡೋಣ. ಹಾರ್ಟ್ ಚಕ್ರ ಇದು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಅರೋಮಾ ಥೆರಪಿ ಅಂದರೆ, ಅರೋಮಾ ಅಂದರೆ ಒಂಥರ ವಾಸನೆ, ಸ್ಮೆಲ್. ಇದು ಎಸೆನ್ಷಿಯಲ್ಸ್ ಆಯಿಲ್ಸ್ ಅಂತ ಸಿಗುತ್ತೆ ಮೆದ್ರೆ. ಸೊ ಅದನ್ನು ನೀವು ಎಸೆನ್ಷಿಯಲ್ ಆಯಿಲ್ಸ್ನು ನೀವು ಕೊಂಡ್ಕೋಬಹುದು. ಅದನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೋಬೇಕು ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಏನೇನು ಎಸೆನ್ಷಿಯಲ್ಸ್ ಆಯಿಲ್ಸ್ ಇದೆ ನೋಡೋಣ. ರೋಸ್, ಲ್ಯಾವೆಂಡರ್, ಬೆರ್ಗಮಾಟ್, ಸ್ಯಾಂಡಲ್ವುಡ್. ಈ ಆಯಿಲ್ ಸಿಗುತ್ತೆ, ಓಕೆ, ಮಾರ್ಕೆಟಲ್ಲಿ. ಸೊ ಅಮೆಜಾನ್ ಆಗ್ಬೋದು, ಸಿಗತ್ತೆ. ನೀವು ತರಿಸ್ಕೊಂಡು ಇದನ್ನು ಸರಿಯಾದ ಈಗ ಹೇಳುವಂಥ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ಓಪನ್ ಆಗುತ್ತೆ. ಆಯ್ತಾ? ಸೊ ಇದರಲ್ಲಿ ಪ್ರಧಾನವಾಗಿ ಏನಂತಂದರೆ, ನಮಗಿರುವಂಥ ಒತ್ತಡಿಯನ್ನು ಹೋಗಲಾಡಿಸೋದಾಗಲಿ, ಎಮೋಷ್ನಲ್ ಭಾವೋದ್ರೇಕಗಳ ಕೊರತೆ, ಭಾವೋದ್ರೇಕಗಳ ಹೆಚ್ಚು ಕಮ್ಮಿ ಅದನ್ನು ಸರಿಪಡಿಸೋದಾಗಲಿ, ನಮ್ಮಲ್ಲಿ ಪ್ರೀತಿ ಹೆಚ್ಚು ಮಾಡೋದಾಗಲಿ, ದಯಾಗುಣಗಳನ್ನ ಹೆಚ್ಚು ಮಾಡೋದಾಗಲಿ, ಕಂಪ್ಯಾಷನ್ ಹೆಚ್ಚು ಮಾಡೋದು, ಎಂಪತಿಯನ್ನು ಹೆಚ್ಚು ಮಾಡೋದು, ಇವೆಲ್ಲ ಮಾಡ್ತಾ ಇರ್ತದೆ. ಆಯ್ತಾ? ನಮ್ಮಲ್ಲಿ ಏನೇ ಆಂದೋಲನ ಇದ್ರೆ ಆಂದೋಲನ ಎಲ್ಲ ತೊಲಗಿಸೋದಾಗಲಿ. ಆಯ್ತಾ? ನಮ್ಮಲ್ಲಿ ಎಸ್ಪೆಷಲಿ ನಮ್ಮ ಹೃದಯದಲ್ಲಿ ಶಾಂತಿ ಕೊಡೋದಾಗಲಿ, ಇವೆಲ್ಲನೂ ಹೆಚ್ಚು ಮಾಡುತ್ತೆ ಈ ಪರ್ಟಿಕ್ಯುಲರ್ ಈ ವಾಸನೆಗಳು. ಆಯ್ತಾ? ಈ ವಾಸನೆಗಳನ್ನ ಹೇಗೆ ಉಪಯೋಗಿಸೋದು? ಒಂದು ಡಿಫ್ಯೂಸರ್ ಸಿಗತ್ತೆ ನಿಮಗೆ. ಡಿಫ್ಯೂಸರ್ ಅಂತ ಅಮೆಜಾನಲ್ಲಿ ಸಿಗತ್ತೆ. ಅದನ್ನು ನಿಮ್ಮ ಅಂದರೆ ನಿಮ್ಮ ಆಫೀಸಲ್ಲಿ ಆದರೆ ಟೇಬಲ್ ಮೇಲೆ, ಮನೆಯಲ್ಲಿ ಆದರೆ ಲಿವಿಂಗ್ ಸ್ಪೇಸಲ್ಲಿ ಒಂದು ಟೀಪಾಯ್ ಮೇಲೆ ಇಟ್ಕೊಂಡು ಅದನ್ನು ಸ್ವಿಚ್ ಆನ್ ಮಾಡುವಾಗ ಆ ಡಿಫ್ಯೂಸರಲ್ಲಿ ಈ ಆಯಿಲ್ನು ಸ್ವಲ್ಪ ಹಾಕಬೇಕು. ಒಂದು ಸ್ಪೂನ್ ಥರ ಆಯಿಲ್ ಹಾಕಿದರೆ ಈ ಆಯಿಲು ಅದು ಕರಗುತ್ತಾ ಇರ್ತದೆ, ಕರಗಿ ವಾಸನೆ ಕೊಡ್ತಾ ಇರ್ತದೆ. ಆ ವಾಸನ ಶ್ವಾಸ ಮಾಡ್ಕೊಳ್ಳುವಾಗ ಇಂಥ ಅದ್ಭುತ ಲಕ್ಷಣಗಳು ನಿಮ್ಮಲ್ಲಿ ಹೆಚ್ಚಾಗತ್ತೆ. ಈ ಚಕ್ರ ಆಕ್ಟಿವೇಶನ್ ಬರುತ್ತೆ. ಇದು ಮೊದಲನೇ ವಿಧಾನ. ಎರಡನೇದೇನಂತಂದರೆ, ಅದು ತಗೊಂಡು ಆಯಿಲ್ನು ಸ್ವಲ್ಪ ಒಂದು ಡ್ರಾಪ್ ತಗೊಂಡು ಇಲ್ಲಿ ಈ ಸೆಂಟರ್ ಆಫ್ ದ ಹಾರ್ಟ್, ಸೆಂಟರ್ ಆಫ್ ದ ಚೆಸ್ಟ್, ಅದು ಅನಾಥ ಚಕ್ರ ಹತ್ರ ಹಚ್ಕೊಂಡು ಚೆನ್ನಾಗಿ ಹಾಗೆ ಮಸಾಜ್ ಮಾಡ್ಕೊಳ್ಳೋದು. ಮೂರನೇದು, ಇದನ್ನು ತಗೊಂಡು ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಸ್ನಾನ ಮಾಡುವಾಗ ಬಕೆಟಲ್ಲಿ 1-2 ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಅದನ್ನು ಸ್ನಾನ ಮಾಡ್ಕೊಳ್ಳೋದು. ನಾಲ್ಕನೇ ವಿಧಾನ ಏನು ಮಾಡ್ತೀವಿ ಅಂದರೆ, ಒಂದು ಕರ್ಚೀಪ್ ತಗೊಂಡು 1-2 ಡ್ರಾಪ್ ಹಾಕ್ಕೊಂಡು ಕರ್ಚೀಪನ್ನು ನಾವು ಕೆಲಸಕ್ಕೆ ಹೋಗುವಾಗ ಹಾಗೆ ಕ್ಯಾರಿ ಮಾಡ್ಕೋಬೋದು. ಅವಾಗವಾಗ ಅದನ್ನು ನಮ್ಮ ಮೂಗಿ ಹತ್ರ ಇಟ್ಕೊಂಡು ಸ್ವಲ್ಪ ವಾಸನೆ ತಗೊಂಡದು. ಈ ರೀತಿಯಲ್ಲಿ ಮಾಡುವಾಗ ನಿಮಗೆ ನೋಡಿ ಅದ್ಭುತವಾದ ಈ ಚಕ್ರ ಸಮರ್ಪವಾಗಿ ಕೆಲಸ ಮಾಡೋದಾಗಲಿ, ಬ್ಯಾಲೆನ್ಸ್ ಆಗುತ್ತೆ, ಓಪನ್ ಆಗುತ್ತೆ. ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಕ್ರಿಸ್ಟಲ್ ಥೆರಪಿಯಿಂದ ಈ ಚಕ್ರವನ್ನು ಹೇಗೆ ನಾವು ಗುಣಪಡಿಸ್ಕೊಂಡೋದು ನೋಡೋಣ. ಸೊ ಕ್ರಿಸ್ಟಲ್ಸ್ ಹೇಗೆ ಉಪಯೋಗಿಸೋದು ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಏನೇನು ಕ್ರಿಸ್ಟಲ್ಸ್ ಅಂತ ಹೇಳ್ತೀನಿ, ಬರ್ಕೊಳ್ಳಿ. ರೋಸ್ ಕ್ವಾರ್ಟ್ಜ್, ಗ್ರೀನ್ ಅವೆಂಚುರಿನ್, ಆಯ್ತಾ, ಮ್ಯಾಲಚೈಟ್, ಓಕೆ. ನೆಕ್ಸ್ಟ್, ಅಮೋಜೊನೈಟ್, ಇಂಥ ಕ್ರಿಸ್ಟಲ್ಸ್ ಇದೆ. ಆಯ್ತಾ? ಈ ಕ್ರಿಸ್ಟಲ್ಸ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮಲ್ಲಿ ಈಗ ಲಕ್ಷಣಗಳು ಹೇಳಿದೆಲ್ಲ ಈಗಾಗಲೇ, ಸ್ವೀಯ ಪ್ರೀತಿ ಆಗ್ಬೋದು, ಪ್ರೀತಿ, ದಯ, ಕರುಣ ಹೆಚ್ಚು ಮಾಡೋದಾಗಲಿ, ನಮ್ಮ ಭಾವೋದ್ರೇಕಗಳನ್ನು ಗುಣಪಡಿಸೋದಾಗಲಿ, ಎಮೋಷ್ನಲ್ ಹೀಲಿಂಗ್ ಆಗಲಿ, ಎಲ್ಲ ತುಂಬ ಚೆನ್ನಾಗಾಗ್ತದೆ. ನಮ್ಮಲ್ಲಿ ಏನಾದರೂ ಇಂದಿನ ನಡೆದಿರುವಂಥ ಘಟನೆಗಳೆಲ್ಲ ನಾವು ಮರೆಯೋಕ್ಕೆ ಸಾಧ್ಯವಾಗುತ್ತೆ. ಆಯಿತಾ? ಇಂದಿನ ಕೆಟ್ಟ ನೆನಪುಗಳು ಸಹ ನಾವು ಮರೆಯೋಕ್ಕೆ ಸಾಧ್ಯವಾಗತ್ತೆ. ಅದು ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಶಾಂತಿ ಹೆಚ್ಚು ಮಾಡೋದಾಗಲಿ, ಹೃದಯದಲ್ಲಿ ಶಾಂತಿ ಹೆಚ್ಚು ಮಾಡೋದಾಗಲಿ, ಪ್ರೀತಿ ಹೆಚ್ಚು ಮಾಡೋದಾಗಲಿ, ಪ್ರತಿಯೊಂದು ಮಾಡುತ್ತೆ ಈ ಒಂದು ಕ್ರಿಸ್ಟಲ್ ಥೆರಪಿ. ನಮಗೆ ಅದ್ಭುತವಾದ ರೀತಿಯಲ್ಲಿ ಮಾಡುತ್ತೆ. ಮತ್ತು ಕ್ರಿಸ್ಟಲ್ ಥೆರಪಿಯನ್ನು ಹೇಗೆ ಬಳಸ್ಕೊಳ್ಳೋದು ನೋಡೋಣ. ಮೆಡಿಟೇಷನ್ ಮಾಡುವಾಗ ಮೆಡಿಟೇಷನ್ ಪೋಚರಲ್ಲಿ ಕೂತ್ಕೊಂಡು, ಭಂಗಿಮದಲ್ಲಿ ಕೂತ್ಕೊಂಡು ಆ ಒಂದು ಹೇಳಿರುವಂಥ ಯಾವುದೇ ಒಂದು ಕ್ರಿಸ್ಟಲನ್ನು ಕೈ ಮಧ್ಯಭಾಗದಲ್ಲಿ ಹಿಡ್ಕೊಂಡು ಹಾಗೆ ಮಳಲಿ ಇಟ್ಕೊಂಡು ಹಾಯಾಗಿ ಧ್ಯಾನ ಮಾಡೋದು. ಎಷ್ಟು ಹೊತ್ತು ಧ್ಯಾನ ಮಾಡ್ತೀರೋ ಅಷ್ಟು ಹೊತ್ತು ನಾವು ಇಟ್ಕೊಂಡು ಧ್ಯಾನ ಮಾಡೋದು. ಅದು ಮೊದಲನೇ ವಿಧಾನ. ಎರಡನೇದು, ಇದೇನು ಮಾಡ್ಬೋದು ಅಂದರೆ, ಹಾಯಾಗಿ ಮಲ್ಕೊಂಡು ಅಮೃತಾಸನಲ್ಲಿ ಮಲ್ಕೊಂಡು ನಮ್ಮ ಸೆಂಟರ್ ಆಫ್ ದ ಚೆಸ್ಟ್, ಅನಾಥ ಚಕ್ರ ಹತ್ರ ಆ ಕ್ರಿಸ್ಟಲ್ ಅನ್ನು ಇಲ್ಲಿ ಇಟ್ಕೊಂಡು ಡೀಪ್ ಬ್ರೀತಿಂಗ್, ಡಯಾಫ್ರಾಗ್ಮ್ಯಾಟಿಕ್ ಬ್ರೀತಿಂಗ್ ಇದೆಯಲ್ಲ, ಡೀಪ್ ಬ್ರೀತಿಂಗ್ ಹಾಗೆ ಮಾಡ್ಕೊಂತ ಒಂದು 5 ನಿಮಿಷ 10 ನಿಮಿಷ ಮಲ್ಕೊಂಡು. ಅದು ಎರಡನೇ ವಿಧಾನ. ಮೂರನೇ ವಿಧಾನ ಏನು ಮಾಡ್ಬೇಕಂದ್ರೆ, ಇದನ್ನು ಒಂಥರ ಪೆಂಡೆಂಟ್ ಅಂತ ಮಾಡ್ಕೊಂಡೋದು, ಬ್ರೇಸ್ಲೆಟ್ ಆಗಿ ಮಾಡ್ಕೊಂಡೋದು, ಜ್ಯುವೆಲರಿ ಪಾರ್ಟ್ ಆಗಿ ಮಾಡ್ಕೊಂಡೋದು, ಇಲ್ಲಾಂದ್ರೆ ಆ ಕ್ರಿಸ್ಟಲ್ ಅನ್ನು ಆಂಟಿ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದು, ಜೋಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದು,
ಸೊ ಅಂದ್ರೆ ಗಂಡಸರಾದ್ರೆ ಜೋಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಕೊಳೋದು. ಸೊ ಯಂಗ್ಸ್ರಾದ್ರೆ ಖಂಡಿತ ನೀವು ಆಂಟಿ ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲಿ ಹೋದ್ರೆ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗೋದು. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ಕ್ರಿಸ್ಟಲ್ ಥೆರಪಿ ಆಗತ್ತೆ ಮೆಥಡ್. ಓಕೆ. ನೆಕ್ಸ್ಟ್ ಕಲರ್ ಥೆರಪಿಗೆ ಹೋಗೋಣ. ಕಲರ್ ಥೆರಪಿ ಹೇಗೆ ಮಾಡೋದು ಈ ಚಕ್ರಕ್ಕೆ ನೋಡೋಣ. ಸೊ ಕಲರ್ ಥೆರಪಿ ಅಂದ್ರೆ ಏನೂ ಇಲ್ಲ. ಆ ಕಲರ್ ಎಸ್ಪೆಷಲಿ ಇದಕ್ಕೂ ಸಂಬಂಧಿತ ಕಲರ್ ಏನಿದು ಗ್ರೀನ್ ಕಲರ್. ಆಯ್ತಾ. ಸೊ ಹಸಿ ಕಲರ್ ಇದು. ಆಯ್ತಾ, ಹಸಿ ಬಣ್ಣ. ಸೊ ಇದನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೋಬೇಕು ನಮ್ಮ ಸುತ್ತಮುತ್ತ ಅನ್ನೋದು ಒಂದು 3 ಇಂದ 4 ಪಾಯಿಂಟ್ ಹೇಳ್ತೀನಿ. ಅದು ಅಳವಡಿಸ್ಕೊಳ್ಳಿ. ಮೊದಲನೇದು, ಸೊ ಈ ಗ್ರೀನ್ ಕಲರ್ನು ಉಪಯೋಗಿಸ್ಕೊಂಡು ಇಲ್ಲಿ ಗ್ರೀನ್ ಕಲರ್ ಆಗಲಿ ಪಿಂಕ್ ಕಲರ್ ಆಗಲಿ ಕೆಲಸ ಮಾಡುತ್ತೆ ಈ ಚಕ್ರಕ್ಕೆ. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎಸ್ಪೆಷಲಿ ಏನ್ ಮಾಡ್ಬೇಕಂದ್ರೆ ನಮ್ಮ ಸುತ್ತು, ನಮ್ಮ ಮನೆಯಲ್ಲಿ ಉದಾಹರಣೆಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ನಮ್ಮ ಸುತ್ತು ಒಂದು ಗೋಡೆ ಮೇಲೆ ಗ್ರೀನ್ ಕಲರ್ ಸಂಬಂಧಿತ ಒಂದು ಸ್ಟಿಕ್ಕರ್ಸ್ ಹಾಕೋದಾಗ್ಲಿ. ಆಮೇಲೆ ನಮ್ಮ ಸುತ್ತು ಬ್ಲೈಂಡ್, ಈಗ ಉದಾಹರಣೆಗೆ ವಿಂಡೋಸ್ ಕರ್ಟನ್ಸ್ ಹಾಕ್ತಿವಿ, ಅಲ್ಲಿ ಗ್ರೀನ್ ಕಲರ್ ಕರ್ಟನ್ಸ್ ಆಗಲಿ. ವಿಂಡೋ ಆ ಬಟ್ಟೆ ಅಂದ್ರೆ ಅದು ಗ್ರೀನ್ ಕಲರ್ ಬಟ್ಟೆ ಅಲ್ವಾ. ಈ ರೀತಿಯಲ್ಲಿ ನಮ್ಮ ಸುತ್ತು ಈ ಗ್ರೀನ್ ಕಲರ್ ಆಕ್ಸೆಸರೀಸ್ ಆಗಲಿ, ಅಂದ್ರೆ ಒಂಥರ ಬಟ್ಟೆ ಆಗಲಿ, ಈ ರೀತಿಯಲ್ಲಿ ಡೆಕೋರೇಟ್ ಮಾಡೋದಾಗ್ಲಿ, ಇದೆಲ್ಲ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಒಂಥರ ಆ ಪ್ರೀತಿಯ ಭಾವನೆಗಳು ಮತ್ತೆ ದಯ ಇಂಥ ಆ ಲಕ್ಷಣಗಳು ಹೆಚ್ಚು ಮಾಡುತ್ತೆ. ಆಯ್ತಾ. ಮತ್ತೆ ಹೀಲಿಂಗ್ ಫಾಸ್ಟ್ ಆಗತ್ತೆ. ಯಾರಾದ್ರೂ ನೋಡಿದ್ರೆ ನೀವು ಹಾಸ್ಪಿಟ್ಲ್ಗೆ ಹೋದ್ರೆ ಗ್ರೀನ್ ಕಲರ್ ಉಪಯೋಗಿಸ್ತಾರೆ, ಅಲ್ಲಿ ಗ್ರೀನ್ ಕಲರ್ ಹಾಕಿರ್ತಾರೆ. ಸಂಕೇತ ಏನಪ್ಪಾ ಅಂತಂದ್ರೆ ಬೇಗ ಚೇತರಿಸ್ಕೊಳ್ಳಿ ಅಂತ. ಆಯ್ತಾ. ದ ಬೆಸ್ಟ್ ಹೀಲಿಂಗ್ ಅಂದ್ರೆ ಒಂಥರ ಸ್ವಸ್ಥತೆ ಅನ್ನೋದು ತುಂಬಾ ವೇಗವಂತವಾಗಿ ಆಗತ್ತೆ. ಅದಕ್ಕೆ ಇದು ಗ್ರೀನ್ಗೆ ಅಷ್ಟು ಪ್ರಾಮುಖ್ಯತೆ ಇದೆ. ನೆಕ್ಸ್ಟ್, ಇದೇ ಗ್ರೀನ್ ಕಲರ್ನು ಧ್ಯಾನದಲ್ಲಿ ಕೂತ್ಕೊಂಡು, ಆಯ್ತಾ, ಧ್ಯಾನದಲ್ಲಿ ಕೂತಿರುವಾಗನು ನಾವು ಬೀಜ ಮಂತ್ರ ಹೇಳ್ತಾ ಇರುವಾಗ ನಾನು ಒಂದು ಹೇಳಿದೆ ನಿಮಗೆ. ಏನಂತಂದ್ರೆ ನಿಮ್ಮ ಅನಾಥ ಚಕ್ರದ ಹತ್ರ ಆ ಕಲರ್ ಗ್ರೀನ್ ಕಲರ್ ಹಸಿ ಬಣ್ಣ ತುಂಬುತ್ತಾ ಇದೆ ಅಂತ. ತುಂಬಿದ ಮೇಲೆ ಇಡೀ ಈ ಚೆಸ್ಟ್ಗೆಲ್ಲ ವ್ಯಾಪ್ತಿಸ್ತಾ ಇದೆ, ನಮ್ಮಿಂದ ಆಚೆ ಕಡೆ ಹೋಗ್ತಾ ಇದೆ, ಬೆಳೀತಾ ಇದೆ ಅಂತ ಆ ರೀತಿಯಲ್ಲಿ ವಿಜುವಲೈಸ್ ಮಾಡ್ಕೊಂಡದು ಕಲರ್ ಅನ್ನು. ಅದು ಮಾಡ್ಕೊಳ್ಳಿ. ಮೂರನೇದು, ನಾವು ಯಾವಾಗಲೂ ನೇಚರಲ್ಲಿ ಹೆಚ್ಚಾಗಿ ಒಂಥರ ನೇಚರ್ ಜೊತೆಗೆ ಬಳಸ್ಕೊಂಡೋದು. ಆಯ್ತಾ. ನೀವು ನೋಡಿದ್ರ ಈ ಪ್ರಕೃತಿ ಹೇಗಿದೆ, ಯಾವಾಗಲೂ ಹಸಿ ಹಸಿ ಬಣ್ಣದಿಂದ ಇರ್ತದೆ ಅಥವಾ ಗ್ರೀನ್ ಕಲರ್. ಎಲ್ಲಾನು ಎಲೆಗಳೆಲ್ಲ ಹಸಿ ಕಲರೇ ಅಲ್ವಾ. ಸೊ ಅಂದ್ರೆ ಇಡೀ ನೇಚರೇ ಹಸಿ ಕಲರ್ ಇದೆ. ಯಾಕೆ ಅಂತಂದ್ರೆ ನೇಚರ್ ಈಸ್ ಆಲ್ವೇಸ್ ದ ಬೆಸ್ಟ್ ಗಿವರ್. ಆಯ್ತಾ. ಅಂಡ್ ಬೆಸ್ಟ್ ಲವರ್. ಅಂದ್ರೆ ಯಾವ ರೀತಿಯಲ್ಲಿ ಅಂತಂದ್ರೆ ನೀವು ಅಲ್ಲಿ ಹೋದ್ರೆ ನಿಮಗೆ ಶಾಂತಿ ಕೊಡುತ್ತೆ. ಅದು ನೋಡಿದ ತಕ್ಷಣ ಒಂದು ಹಸಿ ಕಲರ್ ಅಂತ ಎಲೆಗಳು ಅಂದ್ರೆ ಒಂದು ಸಸ್ಯ ನೋಡಿದ ತಕ್ಷಣ ನಿಮ್ಮಲ್ಲಿ ಶಾಂತಿ ಹೆಚ್ಚಾಗತ್ತೆ, ಪ್ರಶಾಂತಿ ಹೆಚ್ಚಾಗತ್ತೆ. ನಿಮ್ಮಲ್ಲಿರುವಂತ ಒಂದು ರೀತಿಯಲ್ಲಿ ಆಂದೋಲನೆ, ಒತ್ತಡಿ ಎಲ್ಲ ಕಡಿಮೆ ಆಗ್ಬಿಡ್ತದೆ ಅಲ್ವಾ. ಸೊ ಅದನ್ನು ಒಂಥರ ಹಗ್ ಮಾಡ್ಕೊಂಡ್ರೆ, ಒಂದು ಮರನು ಒಂದು ಸಸ್ಯನ ಹಗ್ ಮಾಡ್ಕೊಂಡ್ರೆ ಅನೇಕ ಲಾಭಗಳು. ಆ ರೀತಿಯಲ್ಲಿರುವಾಗ ವೈ ಡೋಂಟ್ ಯು ಸ್ಪೆಂಡ್ ಸಮ್ ಟೈಮ್ ಎವ್ರಿ ಡೇ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇನ್ ದ ಪಾರ್ಕ್, ವಾಕ್ ಇನ್ ದ ಪಾರ್ಕ್. ಸಸ್ಯಗಳನ್ನ ನೋಡ್ತಾ ವಾಕ್ ಮಾಡಿ, ಸಸ್ಯಗಳ ಕೆಳಗಡೆ ಕೂತ್ಕೊಳ್ಳಿ, ಶ್ವಾಸವನ್ನು ತಗೊಳ್ಳಿ, ಆ ಕಲರನ್ನೇ ನೋಡ್ತಾ ಇರಿ, ಕಣ್ಣುಗಳಿಂದ ಆ ಕಲರ್ನೇ ನೋಡ್ತಾ ಇರಿ. ಆಯ್ತಾ. ಈ ರೀತಿಯಲ್ಲಿ ಇರುವಾಗ ಅವರಲ್ಲಿ ನೋಡ್ಕೊಳ್ಳಿ, ಅಂತ ವ್ಯಕ್ತಿಗಳಲ್ಲಿ ಪ್ರೀತಿ ಕರುಣೆ ಹೆಚ್ಚಾಗಿರತ್ತೆ. ಆಯ್ತಾ. ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈ ಚಕ್ರವನ್ನು ಸ್ವಲ್ಪ ಫಲವಂತವಾಗಿ ಮಾಡ್ಕೋಬೇಕಂದ್ರೆ ಈ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ವಿ ನಾವು. ಓಕೆ. ಅದೊಂದೇ ಅಲ್ಲ, ನೀವು ನೋಡಿ ಯಾವುದೇ ಸಸ್ಯ ನೋಡಿದ್ರ, ಮರ ನೋಡಿದ್ರೆ, ಒಂದು ಹಣ್ಣಿನ ಮರ ನೋಡಿ, ಯಾವಾಗಲೂ ಅದ್ಭುತ ಫಲಗಳು ಕೊಡ್ತಾ ಇರ್ತದೆ. ಎಷ್ಟು ಪ್ರೀತಿ ಅಂದ್ರೆ ಅದಕ್ಕೆ ಕೊಡೋದೇ ಪ್ರೀತಿ. ಅದಕ್ಕೆ ಆಲ್ವೇಸ್ ಇಟ್ಸ್ ಕ್ಯಾರೆಕ್ಟರ್ ಇಸ್ ಗಿವಿಂಗ್. ಅಂದ್ರೆ ಆಲ್ವೇಸ್ ಇನ್ ದ ಪ್ರೊಸೆಸ್ ಆಫ್ ಗಿವಿಂಗ್. ಯಾವಾಗಲೂ ನಿಮ್ಮಿಂದ ಏನು ತಗೊಳೋದಲ್ಲ ಅದು. ಮಾನವನಿಂದ ಏನು ತಗೊಳೋದಿಲ್ಲ ಯಾವ ಸಸ್ಯ, ನೆನ್ಪಿಟ್ಕೊಳ್ಳಿ. ರೋಡ್ಗೆ ಈ ಕಡೆ ಆ ಕಡೆ ಬೆಳೀತಾ ಇರ್ತವೆ ಸಸ್ಯಗಳು. ನೋಡಿದ್ರ ಯಾರು ನೀರು ಕೊಡೋದಿಲ್ಲ, ಇನ್ನು ಏನು ಕೊಡೋದಿಲ್ಲ, ಗೊಬ್ಬರ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಆಗ್ಲೂ ಅದು ಬೆಳೀತದೆ. ಯಾಕಂದ್ರೆ ಅದಕ್ಕೆ ಏನ್ ಬೇಕಾಗಿಲ್ಲ, ನಮ್ಮಿಂದ ಏನ್ ಬೇಕಾಗಿಲ್ಲ. ನಾವು ಅದನ್ನ ಕೆಡಿಸಿಲ್ಲ ಅಂದ್ರೆ ಸಾಕು. ಅದನ್ನು ನಾವು ಕೆಟ್ಟದಾಗಿ ಅದ್ರ ಜೊತೆಗೆ ನಾವು ನಡ್ಸ್ಕೊಂಡಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ ಈ ಭೂಮಿ ಮೇಲೆ. ಮಾನವರು ಮಾಡುವಂತ ದುರಂತಗಳು, ಇವ್ರು ಮಾಡುವಂತ ತಪ್ಪಿದಗಳು ಇದೆಲ್ಲ, ಅದಕ್ಕಿಂತ ಇನ್ನೇನು ದೊಡ್ಡ ವಿಷಯ ಇಲ್ಲ. ಮರಗಳು ಯಾವಾಗಲೂ ಸ್ವಚ್ಛವಾಗಿರುತ್ತೆ, ಹೇರಳವಾದ ಆಕ್ಸಿಜನ್ ಕೊಡುತ್ತೆ, ಹೇರಳವಾದ ಪ್ರೀತಿ ಕೊಡುತ್ತೆ, ಹೇರಳವಾದ ಆಹಾರ ಕೊಡುತ್ತೆ, ಹೇರಳವಾದ ಹಣ್ಣುಗಳು ಕೊಡುತ್ತೆ, ಹೇರಳವಾದ ಪುಷ್ಪಗಳು ಕೊಡುತ್ತೆ. ನಿಮ್ಗೆ ಏನು ಬೇಕೋ ಅದು ಕೊಡುತ್ತೆ. ನಿಸರ್ಗ ಏನು ಕೊಡೋಕ್ಕೂ ರೆಡಿ ಇದೆ. ಆಯ್ತಾ. ಅದಕ್ಕೂ ನಾವು ಇತ್ತೀಚಿನ ಸಮಯದಲ್ಲಿ ರೈತರು ಸಹ ಅದರ ಜೊತೆಗೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ವ್ಯವಹಾರ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಇಷ್ಟೆಲ್ಲ ಕಷ್ಟಗಳಾಗ್ತಾ ಇದೆ ಭೂಮಿ ಮೇಲೆ.
ಅದಕ್ಕೆ ಈ ನೇಚರ್ ಜೊತೆಗೆ ಇರಿ ಸ್ನೇಹಿತರೆ. ನಿಮ್ಮ ಚಕ್ರ ತುಂಬ ಚೆನ್ನಾಗಿ ಸಮರ್ಪಕವಾಗಿ ಕೆಲಸ ಮಾಡುತ್ತೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಆ ರೀತಿಯಲ್ಲಿ ಮಾಡಿ ಆಯಿತಾ. ನೆಕ್ಸ್ಟು ಬ್ರೀತಿಂಗ್ ಎಕ್ಸಸೈಸ್. ನೀವು ಈಗಾಗಲೇ ಹೇಳಿದೆ ನಾನು, ಅಂದರೆ ಈ ಡೀಪ್ ಬ್ರೀತಿಂಗ್ ಮಾಡುವಾಗ ಆ ಕಲರನ್ನು ಅಲ್ಲಿ ತುಂಬಿಕೊಳ್ಳೋದು ಆಯಿತಾ. ಸೊ ಅನಾಥ ಚಕ್ರ ಹತ್ರ ಆ ಕಲರ್ ತುಂಬುತ್ತಾ ಇದೆ ಅಲ್ವಾ. ಸೊ ಒಳಗಡೆ ಹೋಗ್ತಾ ಇದೆ, ಎಲ್ಲ ವ್ಯಾಪ್ತಿಸ್ತಾ ಇದೆ. ಇದೇ ರೀತಿಯಲ್ಲಿ ಬ್ರೀತಿಂಗ್ ಮಾಡುವಾಗಲೂ ಇದನ್ನು ಉಪಯೋಗಿಸ್ಕೋಬಹುದು. ಆ ಕಲರ್ ಅಂದರೆ ಇದೆಲ್ಲ ಕಲರ್ ಥೆರಪಿಗೆ ಲೆಕ್ಕ ಅಲ್ವಾ. ಈ ಕಲರ್ ಥೆರಪಿಯನ್ನು ಬಳಸ್ಕೊಳ್ಳಿ. ಕೊನೆಯದಾಗಿ ನಾವು ನೋಡಬೇಕಾಗಿರೋಂಥದ್ದು ಏನಂತಂದರೆ, ನೋಡ್ಕೊಳ್ಳಿ, ಫುಡ್ಸ್ ಅಂದರೆ ಆಹಾರದಿಂದ ಈ ಈ ಚಕ್ರವನ್ನು ಸ್ವಸ್ಥತೆ ಮಾಡ್ಕೊಳ್ಳೋದು ಹೇಗೆ. ಎಂಥ ಆಹಾರಗಳು ನಮಗೆಲ್ಲ ಗೊತ್ತಿರೋದೆ. ಈ ಹಸಿ ಬನ್ನ ಅಂದರೆ ಎಲ್ಲ ಹಸಿ ಹೇಳ್ಬೇಕಂದ್ರೆ ಸೊಪ್ಪುಗಳು ಅಲ್ವಾ. ಎಲ್ಲ ಸೊಪ್ಪುಗಳು ಅದ್ಭುತವಾದ ರೀತಿಯಲ್ಲಿ ನಮಗೆ ಆರೋಗ್ಯ ಕೊಡುತ್ತೆ. ಅದರಿಂದ ಆಕ್ಸಿಜನ್ ಸಿಗತ್ತೆ, ಕ್ಲೋರೋಫಿಲ್ ಸಿಗತ್ತೆ ಅಲ್ವಾ. ಅದರಿಂದ ಪೋಷಣ ಆಗತ್ತೆ, ಪೋಷಕಾಂಶಗಳು ಸಿಗತ್ತೆ, ಮಿನರಲ್ ಸಿಗತ್ತೆ, ವಿಟಮಿನ್ ಸಿಗತ್ತೆ, ಎಲ್ಲ ಸಿಗತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್, ಗ್ರೀನ್ ಫ್ರೂಟ್ಸ್. ಗ್ರೀನ್ ಕಲರ್ ಇರುವಂಥ ಫ್ರೂಟ್ಸ್ ಯಾವುದು? ಅವಕೋಡೋಸ್, ಕಿವೀಸ್, ಗ್ರೀನ್ ಆ್ಯಪಲ್ಸ್ ಅಲ್ವಾ. ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್, ಈ ಬ್ಲೂಬೆರೀಸ್, ಸ್ಟ್ರಾಬೆರೀಸ್ ಇವೆಲ್ಲ ಸಿಗತ್ತೆ. ಇದು ಸಹ ಅದರಲ್ಲಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಆಂಟಿ ಆಕ್ಸಿಡೆಂಟ್ಸು ಹೆಚ್ಚಾಗಿದೆ. ಆಂಟಿ ಆಕ್ಸಿಡೆಂಟ್ಸ್ ಎಷ್ಟು ಎಷ್ಟು ಚೆನ್ನಾಗಿದ್ರೆ ಅಷ್ಟು ಒಳ್ಳೆಯದು ದೇಹಕ್ಕೆ ಆಯಿತಾ. ಸೊ ನಮ್ಮಲ್ಲಿ ಫ್ರೀ ರ್ಯಾಡಿಕಲ್ಸ್ ಎಲ್ಲನೂ ಕೊರತೆ ಅದು ಕಡಿಮೆ ಮಾಡುತ್ತೆ. ಯಾವುದೇ ಕ್ಯಾನ್ಸರು ಇಂಥ ಮಹಾಮಾರಿಗಳು ಯಾವುದು ಬರೋದಿಲ್ಲ ಆಯಿತಾ. ಆಂಟಿ ಆಕ್ಸಿಡೆಂಟ್ಸ್ ಇಲ್ಲ ಅಂದರೆ ಕಷ್ಟ ಆಗತ್ತೆ ಆಯಿತಾ. ಆಂಟಿ ಆಕ್ಸಿಡೆಂಟ್ಸ್ ನಥಿಂಗ್ ಬಟ್ ದೇ ಆರ್ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈ ಬೀಜಗಳು, ಬಿತ್ತನೆಗಳು, ಬೀಜಗಳು ಅಂತ ಇಟ್ಕೊಳ್ಳಿ. ನಟ್ಸ್ ಅಂಡ್ ಸೀಡ್ಸ್, ವಾಲ್ನಟ್ಸು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಇದು ತುಂಬ ಉಪಯೋಗ ಆಗುತ್ತೆ. ಸೊ ಇದಕ್ಕೂ ಅಗಸೆ ಬೀಜಗಳಂತ ಹೇಳ್ತೀವಿ. ವಾಲ್ನಟ್ ಅಂದರೆ ನಿಮ್ಗೆ ಗೊತ್ತಲ್ಲ, ಚಿಯಾ ಸೀಡ್ಸ್ ಗೊತ್ತು. ಅವೆಲ್ಲ ಉಪಯೋಗಿಸ್ಕೊಳ್ಳಿ ಹೆಚ್ಚಾಗಿ ಆಯಿತಾ. ನೆಕ್ಸ್ಟ್, ಹರ್ಬ್ಸ್ ಏನು ಉಪಯೋಗ ಆಗುತ್ತೆ? ಮೂಲಿಕೆಗಳು. ಅದರಲ್ಲಿ ಪ್ರಧಾನವಾಗಿ ತುಳಸಿ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಇನ್ನೊಂದು ಶಿಲ್ಯಾಂತ್ರೋ ಅಂತ ಹೇಳ್ತಾರೆ. ಶಿಲ್ಯಾಂತ್ರೋ ಅದು ಸಮಾಂತರ ಪದ ಕನ್ನಡದ ನನಗೆ ಗೊತ್ತಿಲ್ಲ. ಶಿಲ್ಯಾಂತ್ರೋ ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್, ಸೊ ಬ್ರೌನ್ ರೈಸ್ ಮತ್ತು ಮಿಲೆಟ್ಸು ಅದನ್ನು ಅಂತ ಓಲ್ ಗ್ರೈನ್ಸ್ ಅಂತ ಹೇಳ್ತೀವಿ ನಾವು. ಸಂಪೂರ್ಣ ಆಹಾರ, ಸಂಪೂರ್ಣ ಬೀಜಗಳು, ಅದನ್ನು ಆ ರೀತಿಯಲ್ಲಿನೂ ಆ ಧಾನ್ಯಗಳು ಉಪಯೋಗಿಸ್ಕೊಂಡು ಅದು ಒಳ್ಳೆಯದೇ. ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೇದು ಮಾಡುತ್ತೆ. ಸೊ ಇಂಥ ಆಹಾರಗಳನ್ನು ಬಳಸ್ಕೊಂಡಾಗ ಈ ಚಕ್ರ ಆಕ್ಟಿವೇಶನ್ ಬರುತ್ತೆ ಅಂತ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ನಮ್ಮ ಅನಾಥ ಚಕ್ರ, ಓಕೆ, ಹಾರ್ಟ್ ಚಕ್ರ ಎಷ್ಟು ಅಂದರೆ ಅದ್ಭುತವಾದ ರೀತಿಯಲ್ಲಿ ಇದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಹೋದರೆ, ಸಮತೋಲ್ಯವಾದರೆ ನಮಗೆ ಈಗಾಗಲೇ ಎಲ್ಲಂತ ಎಲ್ಲ ಲಾಭಗಳು ಸಿಗತ್ತೆ ಮಿತ್ರರೇ. ಅದಕ್ಕೋಸ್ಕರ ಸೊ ಇದೆಲ್ಲ ಬಳಸ್ಕೊಂಡು ಈ ಚಿಕಿತ್ಸೆಗಳು ಬಳಸ್ಕೊಂಡ್ರೆ ಈ ಚಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ನೆನಪಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಇದರ ಫಲಿತ ತಗೊಳ್ಳಿ, ಹೆಚ್ಚು ಪ್ರಚಾರ ಮಾಡಿ, ಎಲ್ಲರಿಗೂ ಹೇಳ್ಕೊಡಿ ಅಂತ ಹೇಳ್ತಾ ಇಂದಿನ ಈ ತರಬೇತಿ, ಈ ಟ್ರೈನಿಂಗ್ ನಾವು ಈಗ ಮುಕ್ತಾಯ ಮಾಡೋಣ, ಕ್ಲಾಸ್ ಮುಕ್ತಾಯ ಮಾಡೋಣ, ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು.